ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮೆಲನ್ ಅನ್ನೋ ಸೀರೀಸ್ ನ 20th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಟ್ವಿಂಕ್ಲಿಂಗ್ ವಾಟರ್ ಮೆಲನ್ ಅಲ್ಲಿ ಟೋಟಲ್ ಆಗಿ 16 ಎಪಿಸೋಡ್ ಅವ್ರು ರಿಲೀಸ್ ಮಾಡಿದ್ದಾರೆ ಅಂತ. ನಾವು ರಿಲೀಸ್ ಮಾಡಿರೋ ತರನೇ ನಾವು ಅಪ್ಲೋಡ್ ಮಾಡಿದ್ರೆ ನಮಗೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ನಾನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹಾಕ್ತಾ ಇದ್ದೀನಿ. ಅಂದ್ರೆ ಈಗ 16 ಎಪಿಸೋಡ್ ಅಂದ್ರೆ ನಾನು ಹತ್ರ ಒಂದು 20 ಇಂದ 24 ಎಪಿಸೋಡ್ಸ್ ವರೆಗೂ ಮಾಡ್ತೀನಿ. ನಿಮ್ಗೆ ಬೋರ್ ಹೊಡಿಯಲ್ಲ, ಯಾಕಂದ್ರೆ ಡೈಲಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನೀವು ಬ್ಯಾಕ್ ಟು ಬ್ಯಾಕ್ ನೋಡ್ಬಿಡಬಹುದು. ಇವತ್ತಿನ ಈ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಎಷ್ಟೇ ಚಾಯ್ ಅವ್ರಿಗೆ ಹೇಳಿದ್ರೆ ಕೂಡ ನೀವ್ ಪ್ರಾಕ್ಟೀಸ್ ನಡೆಯೋ ಜಾಕ್ ಹೋಗ್ಬೇಡಿ ಅಂದಿದ್ರೆ ಕೂಡ ಅವತ್ತು ನೈಟ್ ಜಾಯ್ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹಾಲ್ ವರ್ಗೂ ಹೊಟ್ಟೋಗಿರ್ತಾರೆ. ಅದರಿಂದ ಆ ರೌಡಿ ಗ್ಯಾಂಗ್ ಅವರೆಲ್ಲ ಬಂದು ಅವ್ರಿಗೆ ಸರಿಯಾಗಿ ಹೊಡೆದ್ಬಿಟ್ಟಿರ್ತಾರೆ. ನಮ್ ಚಾಯ್ ಅವ್ರ ಕಿವಿ ಕೂಡ ಏಟ್ ಬಿದ್ದಿರುತ್ತೆ. ಇದನ್ನ ನೋಡಿ ಹೀರೋಗೆ ತುಂಬಾನೇ ಭಯ ಆಗಿರುತ್ತೆ, ಅವ್ರಿಗೆ ಕಿವಿ ಕೇಳಿಸದೆ ಆಗ್ಬಿಟ್ಟಿದೆ ಅಂತ. ಆದ್ರೆ ಚಾಯ್ ಬಂದು ಇಲ್ಲ ಭಯ ಪಡ್ಬೇಡ, ನನ್ಗೆ ಏನಾಗಿಲ್ಲ, ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಹೇಳಿರ್ತಾರೆ. ಆದ್ರೆ ಹೀರೋ ತುಂಬಾನೇ ಎಮೋಷನಲ್ ಆಗಿ ಅವ್ರನ್ನ ಹಗ್ ಮಾಡ್ಕೊಂಡು ತುಂಬಾನೇ ಅಳಕ್ಕೆ ಶುರು ಮಾಡ್ಬಿಟ್ಟಿರ್ತಾನೆ. ಇವಾಗ ಇನ್ನೊಂದ್ ಕಡೆ ಯೂನನ್ನ ತೋರಿಸ್ತಾರೆ. ಆಕ್ಚುಲಿ ಥಿಯೇಟರ್ ಅಲ್ಲಿ ತಾನೇ ಇದ್ದಿರ್ತಾರೆ ಯೂನ ಮತ್ತೆ ಹೀರೋ ಇಬ್ರು. ಆದ್ರೆ ಹೀರೋ ಏನ್ ವಿಷಯ ಅಂತಾನೆ ಹೇಳ್ದೆ ಯೂನನ್ನ ಅಲ್ಲೇ ಬಿಟ್ಬಿಟ್ಟು ಇವ್ನ್ ಮಾತ್ರ ಓಡ್ ಬಂದ್ಬಿಟ್ಟಿರ್ತಾನೆ. ಅದರಿಂದ ಇವನಿಗೆ ಸಖತ್ ಕೋಪ ಬರುತ್ತೆ. ನನ್ಗೊಂದ್ ಹೆಲ್ಪ್ ಮಾಡು, ಚಾಯ್ ಅವ್ರನ್ನ ಅಲ್ಲಿ ಪ್ರಾಕ್ಟೀಸ್ ಹೋಗದೆ ಇರೋ ತರ ನೋಡ್ಕೋ, ನಾನು ನಿನ್ ಜೊತೆ ಫಿಲ್ಮ್ ಬರ್ತೀನಿ ಅಂತ ಹೇಳ್ದ. ಆದ್ರೆ ಈ ತರ ಅರ್ಧದಲ್ಲಿ ಬಿಟ್ಟು ಹೋಗ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ. ಇನ್ಮೇಲೆ ಅವ್ನ ಬ್ರೇಕಪ್ ಮಾಡೋದಕ್ಕೆ ಇದಕ್ಕಿಂತ ದೊಡ್ಡ ರೀಸನ್ ಸಿಕ್ಕಲ್ಲ. ಇನ್ಮೇಲೆ ನಾನು ಅವನ ನೋಡೋದೇ ಇಲ್ಲ, ಅವ್ನ ಮೇಲೆ ನನ್ಗೆ ಆಸೆನೇ ಬರಲ್ಲ ಅಂತ ಇವಳು ತುಂಬಾನೇ ಸ್ಟಬನ್ ಆಗಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಈಗ ಜಗಳ ನಡೀತಲ್ಲ, ಆ ಜಾಗನ ತೋರಿಸ್ತಾರೆ. ಅಲ್ಲಿ ಒಂದ್ ಸ್ಟೂಡೆಂಟ್ ಓಡ್ ಬಂದು ಪೊಲೀಸರು ಬಂದ್ರು ಅಂತ ಹೇಳಿದ್ರಿಂದ ಆ ರೋಡಿ ಗ್ಯಾಂಗ್ ಎಲ್ಲ ಭಯ ಪಟ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡೋಟೋಗಿರ್ತಾರೆ. ಅಲ್ಲಿ ಬಂದಿರೋದು ಸ್ಟೂಡೆಂಟ್ ಬೇರೆ ಯಾರಲ್ಲ, ಇದಕ್ಕೂ ಮುಂಚೆ ಲೈಟ್ ನ ಬಿಚ್ಬಿಟ್ಟೆ ಅಂತ ಹೇಳಿ ಆ ರೋಡಿ ಕೆಲ್ಸಕ್ಕೆ ಹಾಕೊಂಡು ಒದೆ ತಿಂದಿದ್ದಲ್ಲ ಆ ಹುಡುಗನೇ. ಇವ್ರು ಕೂಡ ನೋಡ್ಬಿಟ್ಟು ಏನೋ ಪೊಲೀಸರು ಬಂದ್ಬಿಟ್ರ ಅಂತ ಕೇಳಿದಾಗ ಅವನು ಇಲ್ಲ ಪೊಲೀಸರೆಲ್ಲ ಏನು ಬಂದಿಲ್ಲ, ಸುಮ್ನೆ ಅವ್ರನ್ನ ಇಲ್ಲಿಂದ ಓಡ್ಸೋಣ ಅಂತ ನಾನೇ ಸುಳ್ಳು ಹೇಳ್ದೆ ಅಂತ ಹೇಳ್ತಾನೆ. ಪರವಾಗಿಲ್ಲ, ಹೆಂಗೋ ಇವ್ನ್ ಸಪೋರ್ಟ್ ಮಾಡಿದ್ದಕ್ಕೆ ಈಗ ಇವರೆಲ್ಲ ಬದುಕೊಂಡ್ರು. ಅದಾದ್ಮೇಲೆ ಇವರೆಲ್ಲ ಎದ್ದು ಅಲ್ಲಿ ಕೆಳಗಡೆ ಚೇರ್ ನ ಮತ್ತೆ ಅಲ್ಲಿರೋ ಥಿಂಗ್ಸ್ ನೆಲ್ಲ ಫುಲ್ ಆಗಿ ಚಲಾಬಿಲಿ ಮಾಡ್ಬಿಟ್ಟಿದ್ರಲ್ಲ, ಇದನ್ನೆಲ್ಲ ಎತ್ತಿ ಹಂಗೆ ನೀಟಾಗಿ ಇಡ್ತಾ ಇರ್ತಾರೆ. ಯಾಕಂದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ವಾಚ್ ಮ್ಯಾನ್ ಬಂದು ಇದನ್ನೆಲ್ಲ ಚೆಕ್ ಮಾಡಿ ನೋಡ್ತಾರೆ. ಇನ್ ಕೇಸ್ ಅದು ಇದು ಅಲ್ಲಿ ಬಿದ್ದಿದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತಾರಲ್ಲ, ಆಮೇಲೆ ಯಾರು ಬಂದ್ರು ಏನಾಯ್ತು ಅಂತ ಹೇಳಿ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲ ಅದನ್ನ ಹಂಗೆ ನೀಟಾಗಿ ಎತ್ತಿಟ್ಬಿಟ್ಟು ಇವ್ರ ಪಾಡಿಗೆ ಇವ್ರಂಗೆ ಗೋಡೆ ಜಂಪ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಕ್ ಹೇಳ್ತಾನೆ, ಸರಿ ಹೆಂಗೋ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಸದ್ಯಕ್ಕೆ ಮುಗೀತು, ಈಗ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ನೀಟಾಗಿ ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡಿ ಅಂದಾಗ ಅಲ್ಲಿರೋರೆಲ್ಲ ಕೂಗಾಡ್ತಾರೆ, ಇದೇನಿದು ಈ ಅವತಾರದಲ್ಲಿ ಮನೆಗೆ ಹೋದ್ರೆ ಅಷ್ಟೇ, ಆಮೇಲೆ ಎಲ್ಲೋ ಹೋಗಿದ್ದೆ ಎಲ್ಲೋ ಜಗಳ ಮಾಡ್ಕೊಂಡ್ ಬಂದೆ ಅಂತ ಹೇಳಿ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಇನ್ನೇನ್ ಮಾಡೋದು ಅಂತ ಹೇಳಿ ಸರಿ ಅಂತ ಇಲ್ಲಿ ಪಬ್ಲಿಕ್ ಬಾತ್ರೂಮ್ಸ್ ಎಲ್ಲ ಇಟ್ಟಿರ್ತಾರಲ್ವಾ ಅವ್ರ ಊರಲ್ಲಿ, ಅಂತ ಜಾಗಕ್ಕೆ ಹೋಗ್ಬಿಟ್ಟು ಎಲ್ಲ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲವರೆಲ್ಲರೂ ಆ ಗಿಟಾರಿಸ್ಟ್ ಹತ್ರ ಕೇಳ್ತಾರೆ, ಏನೋ ಪ್ರಾಬ್ಲಮ್ ನಿಂದು, ಯಾರವರೆಲ್ಲ ಏನಕ್ಕೆ ಅವರೆಲ್ಲ ಸೇರ್ಕೊಂಡು ನಿನ್ನ ಒಡಿಯಕ್ ಬಂದ್ರು, ನೀನೇ ನೋಡಿಯೋದಲ್ಲೇ ನಮ್ಮನ್ನೆಲ್ಲ ಕೂಡ ಗ್ಯಾಂಗ್ ಸೇರಕ್ ಜಾಡ್ಸ್ಬಿಟ್ರಲ್ಲೋ, ಏನೋ ಆಯ್ತು ಅಂದಾಗ ಇವ್ನು ಹೇಳ್ತಾನೆ, ಅದಾ ಇವರೆಲ್ಲ ಒಂದು ರೌಡಿ ಗ್ಯಾಂಗ್ ಕಣೋ, ನಾನು ಈ ತರ ಬ್ಯಾಂಡ್ ಅಲ್ಲಿ ಅಂದ್ರೆ ಈ ಟೀಮ್ ಅಲ್ಲಿ ಬರೋದಕ್ಕೂ ಮುಂಚೆನು ಅವ್ರ ಹತ್ರನೇ ನಾನು ಇದ್ದಿದ್ದು. ಆದ್ರೆ ಅವ್ರು ತುಂಬಾನೇ ಕೆಟ್ಟವ್ರು, ಈ ಚಿಕ್ಕ ಹುಡುಗರ ಹತ್ರ ಎಲ್ಲ ಹೊಡಿಯೋದು, ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು, ಕಳ್ತನ ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ರು. ಆದ್ರೆ ಒಂದ್ ಸ್ಟೇಜ್ಗೆ ನನ್ಗೆ ಅವ್ರ ಮೇಲೆ ತುಂಬಾನೇ ಕೋಪ ಬಂದು ಏನಕ್ಕೆ ಇಷ್ಟು ಮೋಸವಾಗಿ ಮಾಡ್ತಿದ್ದಾರೆ ಅಂತ ಟೀಮ್ ನ ಬಿಟ್ಟು ನಾನು ಹೊರಗಡೆ ಬಂದ್ಬಿಟ್ಟೆ. ಆದ್ರೆ ನನ್ ಟೈಮ್ ನೋಡಿ ನನ್ನ ಟೀಮ್ ಬಿಟ್ಟು ಬಂದಿದ್ ಸ್ವಲ್ಪ ದಿನಕ್ಕೆ ಯಾವನೋ ಬಂದು ಅವನನ್ನ ಪೊಲೀಸ್ ಅವ್ರ ಹತ್ರ ಹಾಕೊಟ್ಬಿಟ್ಟ. ಅದರಿಂದ ಪೊಲೀಸ್ ಅವನ ಅರೆಸ್ಟ್ ಮಾಡ್ಕೊಂಡೋದ್ರು. ನಾನೇ ಹಾಕೊಟ್ಟಿದ್ದು ಅಂತ ಹೇಳಿ ಅವ್ನು ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇವತ್ತು ಹೊಡಿಯೋಕ್ ಬಂದಿದ್ದಾರೆ ಅಂತ ಹೇಳಿ ಎಲ್ಲ ನಿಜಾನು ಹೇಳ್ತಾನೆ. ನಿನ್ನ ಹೊಡೆದ್ರು ಸೇರಿ ನಮ್ಮನ್ ಕೂಡ ಏನಕ್ಕೋ ಸೇರ್ಕೊಂಡು ಹೊಡಿಬೇಕಂದಾಗ ಅದೆಲ್ಲ ಏನಿಲ್ಲ ಕಣ್ರೋ, ನಾನೀಗ ಸದ್ಯಕ್ಕೆ ನಿಮ್ ಟೀಮ್ ಅಲ್ಲಿ ಇದೀನಲ್ವಾ, ಅದಕ್ಕೋಸ್ಕರ ಸೇಡ್ ತೀರ್ಸ್ಕೊಳ್ತೀನಿ ಅನ್ನೋ ಹೆಸರಲ್ಲಿ ನಿಮ್ಮನ್ನ ಕೂಡ ತದ್ಕಿದ್ದಾರೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ತಲೆ ಎಲ್ಲ ಹಾರಿಸ್ಕೊಳ್ತಾ ಇರ್ಬೇಕಾದ್ರೆ ಚಾಯ್ ಮತ್ತೆ ನಮ್ ಹೀರೋ ಇಬ್ರು ಒಂದೇ ತರ ಮಾಡ್ತಾ ಇರ್ತಾರೆ. ಎಷ್ಟಿದ್ರು ಅಪ್ಪ ಮಗ ತಾನೆ. ಇವಾಗ ಚಾಯ್ ಡೌಟ್ ಬಂದು ಕೇಳ್ತಾರೆ, ನಿಜವಾಗ್ಲೂ ನೀ ನನ್ ಮಗ, ನೀನ್ ಟೈಮ್ ಟೇಬಲ್ ಮಾಡ್ಕೊಂಡ್ ಬಂದಿದ್ಯಾ, ನೀನ್ ಹೇಳಿದ್ದಲ್ಲ ಹಂಗೆ ನಡೆದಿದ್ಯಲ್ವೋ, ಆ ಪ್ರಾಕ್ಟೀಸ್ಗೆ ಹೋಗ್ಬೇಡಿ ನಿಮ್ಗೆ ಏಟ್ ಆಗ್ಬಿಡುತ್ತೆ, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ದಲ್ವೋ, ಹಂಗೆ ಆಯ್ತು ಅಂದಾಗ ಇವಾಗ ಹೀರೋ ಯೋಚನೆ ಮಾಡ್ತಾನೆ, ಅಯ್ಯೋ ಅವ್ರನ್ನ ಹೆಂಗಾದ್ರೂ ತಡಿಬೇಕು ಅಂತ ಹೇಳಿ ಅನ್ನೋಸರವಾಗಿ ನಾನು ನಿಜ ಹೇಳ್ಬಿಟ್ನೆ, ಇವಾಗ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ಕೊಂಡು ಅವನು ಹೇಳ್ತಾನೆ, ಅಯ್ಯೋ ಚಾಯ್ ನಾನು ಹೇಳಿದ್ರೆ ನಂಬಿಟ್ರಾ, ಇಲ್ಲ ನಾನೆಲ್ಲ ನಿಮ್ ಹತ್ರ ಸುಳ್ಳು ಹೇಳ್ದೆ, ನಾನು ನಮ್ಮ ಅಪ್ಪ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀನಲ್ವಾ, ಅದ್ರಲ್ಲೂ ನಾನು ಈ ತರ ನಾಳೆ ಪ್ರಾಕ್ಟೀಸ್ ಇದೆ ಅಂತ ಹೇಳಿ ನಮ್ಮ ಅಪ್ಪಗೆ ಗೊತ್ತಾಗಿದೆ, ಅದರಿಂದ ಅದನ್ನ ಹೆಂಗಾದ್ರೂ ಸ್ಟಾಪ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ ನಾನು ಅದರಿಂದ ತಪ್ಪಿಸ್ಕೋಬೇಕು ಅಂತ ಈ ತರ ಒಂದು ಪ್ಲಾನ್ ಮಾಡಿದೆ. ನಾನು ಒಬ್ನೇ ತಪ್ಪಿಸ್ಕೊಂಡ್ರೆ ಹೆಂಗಿರುತ್ತೆ, ಸೊ ನನ್ ಜೊತೆಗೆ ನೀವು ಬರ್ಬೇಕಲ್ವಾ, ಅದಕ್ಕೋಸ್ಕರ ನನ್ನ ಹತ್ರ ಸುಳ್ಳು ಹೇಳ್ದೆ ಅಂದಾಗ ಚಾಯ್ ಕೂಡ ಹಂಗೆ ತವಲೆಲ್ಲ ಹೊಡ್ಕೊಂಡೆ ಮಾತಾಡ್ತಾರೆ, ಇದಕ್ಕೋಸ್ಕರ ಎಷ್ಟೆಲ್ಲ ಸುಳ್ಳು ಹೇಳಿದ್ಯಾ ಕಣೋ, ನಾನು ಒಂದು ಕ್ಷಣ ನಿಜವಾಗ್ಲೂ ನಾನು ನಿನ್ಗ ಅಪ್ಪನೇನೋ ನೀನ್ ನನಗ್ ಮಗನೇನೋ ಅಂತೆಲ್ಲ ಯೋಚನೆ ಮಾಡ್ಬಿಟ್ಟಿದ್ನಲ್ವೋ, ಸಖತ್ ಬುಡ ಬಿಟ್ಟಿದ್ಯಲ್ಲ ನನ್ನ ಹತ್ರ, ಸರಿ ಆಯ್ತು ಬಿಡು, ನನಗ್ ಶೇಪೌಟ್ ಆಗಿದ್ ವಿಷಯನ ಹೊರಗಡೆ ಎಲ್ಲೂ ಹೇಳ್ಕೊಬಿಡ್ಬೇಡ ಅಂತ ಮಾತಾಡ್ಕೊಳ್ತಾರೆ. ಆ ಟೈಮಲ್ಲೇ ನಮ್ ಹೀರೋಗೆ ಅದು ಜ್ಞಾಪಕ ಬರೋದು, ಅಯ್ಯಯ್ಯೋ ನಿನ್ನೆ ನಿಮ್ಮನ್ನ ಕಾಪಾಡೋ ಹೆಸರಲ್ಲಿ ನಾನು ಇವನನ್ನ ಥಿಯೇಟರ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ನೆ, ಅವಳು ಇವಾಗ ಎಷ್ಟು ಕೋಪದಲ್ಲಿದ್ದಾಳೋ ಏನೋ ಅಂತ ಹೇಳಿ ಇವ್ನ್ ಎದ್ದು ಬಿದ್ದು ರೆಡಿ ಆದವನು ಇವನ ಮನೆ ಹತ್ರ ಹೋಗಿ ನಿಂತ್ಕೊಂಡು ಇವನ ಅಂತ ಕರಿತಾ ಇರ್ತಾನೆ, ಸಾರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಸ್ವಲ್ಪ ಅರ್ಜೆಂಟ್ ಕೆಲಸ ಆಗಿದ್ರಿಂದ ನಾನು ಬಂದ್ಬಿಟ್ಟೆ, ಪ್ಲೀಸ್ ಹೊರಗಡೆ ಬಾ, ಏನ್ ನಡೀತು ಅಂತ ನಾನೆಲ್ಲ ನಿನ್ನ ಹತ್ರ ನಿಜ ಹೇಳ್ತೀನಿ, ನಾನು ಯಾರು, ನಮ್ಮ ಅಪ್ಪ ಅಮ್ಮ ಯಾರು, ನಾನು ಏನಕ್ಕೆ ಇಲ್ಲಿದ್ದೀನಿ ಅಂತ ಎಲ್ಲ ಹೇಳ್ತೀನಿ ಬಾ ಅಂತ ಕರಿತಾ ಇದ್ರೆ ಕೂಡ ಅವ್ಳು ಬರೋ ತರ ಇಲ್ಲ. ಇವನಿಗೆ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೋಗಿ ಟೆಲಿಫೋನ್ ಬೂತಿಂದ ಅವ್ರ ಮನೆಗೆ ಕಾಲ್
ಮಾಡ್ಬಿಟ್ಟು ಅವ್ನ್ ಕೇಳ್ತಾನೆ, ಐ ಆಮ್ ರಿಯಲಿ ಸಾರಿ ಯುನ, ನಿನ್ನ ಹತ್ರ ನಾನ್ ಬಿಟ್ಬಿಟ್ಟು ಬರಬಾರ್ದಾಗಿತ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಸ್ವಲ್ಪ ಅರ್ಜೆಂಟ್ ಕೆಲಸ ಆಗಿದ್ರಿಂದ ಬಂದೆ, ಅದ್ರಲ್ಲೂ ನನ್ ಮನೆ ಹತ್ರ ನಿಂತ್ಕೊಂಡು ಅಷ್ಟು ಕೂಗಾಡ್ತಾ ಇದೀನಿ, ಅಷ್ಟೆಲ್ಲ ಸಾರಿ ಕೇಳ್ತಾ ಇದೀನಿ, ಮತ್ತೆ ಯಾಕೆ ನೀನ್ ನನ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಕೇಳ್ತಾ ಇದ್ರೆ ಇವನ ಬೈತಾಳೆ, ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ ನಾನು ರೆಸ್ಪಾನ್ಸ್ ಮಾಡೋದಕ್ಕೆ, ಸೈಲೆಂಟ್ ಆಗಿ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು, ಅದೇ ರಾತ್ರಿ ನನ್ನ ಬಿಟ್ಬಿಟ್ಟೋದೈತಾನೆ, ಇವಾಗ ಏನಕ್ಕೆ ಮನೆವರೆಗೂ ಬಂದಿದ್ಯಾ ಅಂತ ಬೈದ್ ಬಿಡ್ತಾಳೆ. ಇವನು ಕೂಡ ಸರಿ ಇನ್ನೇನ್ ಮಾಡೋದು ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಟು ಹಂಗೆ ತುಂಬಾನೇ ಬೇಜಾರಾಗಿ ಯಾಂಗ್ ಅವ್ರ ಮನೆ ಕಡೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಈಗ ಪ್ರೆಸೆಂಟ್ ಅವ್ನು ಯಾಂಗ್ ಅವ್ರ ಮನೇಲಿ ತಾನೆ ಇರೋದು. ಅಲ್ಲಿ ಗೇಟ್ ತಕೊಂಡು ಒಳಗಡೆ ಹೋಗ್ಬೇಕಾದ್ರೇನೆ ಆ ಪ್ರಿನ್ಸಿಪಲ್ ಲೇಡಿ ಅಲ್ಲೇ ಕೂತಿರ್ತಾಳೆ. ಇವನ ನೋಡ್ಬಿಟ್ಟು ಕೇಳ್ತಾರೆ, ಏನಪ್ಪಾ ನಿನ್ನೆ ಒಂದ್ ರಾತ್ರಿ ಮನೆಗೆ ಬಂದಿಲ್ಲ, ನಾನು ನಿನಗ್ ವಾರ್ನಿಂಗ್ ಕೊಟ್ಟಿರೋ ಜೋರಲ್ಲಿ ನೀನೆಲ್ಲೋ ಭಯ ಪಟ್ಕೊಂಡ್ ಮನೆಗ್ ಬಂದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಪರವಾಗಿಲ್ಲ ಗಟ್ಸ್ ಜಾಸ್ತಿನೇ ಇದೆ ಅಂತ ಕಾಣಿಸುತ್ತೆ, ಧೈರ್ಯವಾಗಿ ಮತ್ತೆ ಬಂದು ನನ್ ಮುಂದೆ ನಿಂತ್ಕೊಂಡಿದ್ಯಾ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಹಲೋ ಫಸ್ಟ್ ಆಫ್ ಆಲ್ ನಾನೇನಕ್ ನಿಮ್ಮನ್ನ ನೋಡಿ ಭಯ ಪಡ್ಬೇಕು, ಅದ್ರಲ್ಲೂ ನೀವ್ ಹೋಗೋ ಅಂದ ತಕ್ಷಣ ನಾನೇನಕ್ ಹೋಗ್ಬೇಕು, ನನ್ನನ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಟಿರೋದು ಚೇರ್ಮನ್ ಸರ್, ಅವ್ರು ಹೋಗಂತ ಹೇಳಿದ್ರೇನೆ ನಾನ್ ಹೋಗೋದು, ನಾನಾಗ್ ನಾನು ಈ ಜಾಗನೆಲ್ಲ ಖಾಲಿ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆ ಪ್ರಿನ್ಸಿಪಲ್ ಲೇಡಿ ಕೂಡ ತುಂಬಾನೇ ಕೋಪದಲ್ಲಿ ಅವನ್ನ ಬೈತಾ ಇರ್ಬೇಕಾದ್ರೆ, ಯಾರ್ಗೇಳಿ ನೀವು ಅವನ್ನ ಕೆಲ್ಸದಿಂದ ತೆಗಿತಾ ಇದೀರಾ ಅಂತ ಒಂದು ಸೌಂಡ್ ಬರುತ್ತೆ, ಬೇರೆ ಯಾರು ಅಲ್ಲ ಯಾಂಗ್ ಅವ್ರ ಅಪ್ಪನೇ. ಅವ್ರ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಯಾರ್ ಪರ್ಮಿಷನ್ ಇಂದ ಅವನ ನೀನ್ ಕೆಲ್ಸದ್ ಬಿಟ್ಟು ನಿಂತೋಗು ಅಂತ ಹೇಳ್ತಾ ಇದೀಯಾ, ಇಲ್ಲಿಂದ ಹೋಗು ಅಂತ ಇದೆಯಾ ಅಂದಾಗ ಆ ಪ್ರಿನ್ಸಿಪಲ್ ಲೇಡಿ ಕೂಡ ಹೇಳ್ತಾರೆ, ಇಲ್ಲ ಅವ್ನ್ ಯಾರು ಏನು ಅಂತ ಗೊತ್ತಿಲ್ಲ, ತುಂಬಾ ದಿನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ವಲ್ಲ, ಅದಕ್ಕೆ ಒಟ್ಟೋಗು ಅಂತ ಹೇಳ್ತಿದ್ದೆ ಅಂದಾಗ ಯಾಂಗ್ ಅವರಪ್ಪ ಹೇಳ್ತಾರೆ, ಏನೇ ಆದ್ರೂ ಡಿಸಿಷನ್ ತಗೊಳ್ಳೋದು ನನ್ ಕೈಲಿ ಇರೋದು, ನೀವೆಲ್ಲ ಏನಕ್ಕೆ ಸುಮ್ನೆ ಇದ್ರಲ್ಲಿ ಮುಗ್ ದುರಿಸ್ತಾ ಇದೀರಾ, ನಿಮ್ ಕೆಲಸ ಎಷ್ಟೋ ನೀವ್ ನೋಡಿದ್ರೆ ಚೆನ್ನಾಗಿರುತ್ತೆ, ನೀನ್ ಬಾಪ ಒಳಗಡೆ ಅಂತ ಹೇಳ್ಬಿಟ್ಟು ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಐಮನ್ಗಂತೂ ಸಕ್ಕ ಶೇಪ್ ಕೊಟ್ಟು ನೋಸ್ ಕಟ್ಟೆ ಆಗೋಯ್ತಾ ಐಮನ್ಗೆ. ಈಗ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ನಮ್ ಹೀರೋ ಹತ್ರ ಕೇಳ್ತಾರೆ, ನೋಡಪ್ಪ ನಿನ್ ಹತ್ರ ಹಾಕೊಂಡಿರೋ ಅಗ್ರಿಮೆಂಟ್ ನೆನ್ಪಿದೆ ಅಲ್ವಾ, 30 days ಕಂಪ್ಲೀಟ್ ಆಗಕ್ಕೆ 2 ದಿನ ಇದೆ ಅಷ್ಟೇ, ನಾನ್ ಇವಾಗ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡೋಣ ಅನ್ಕೊಂಡಿದೀನಿ ಅಂದ ತಕ್ಷಣ ಹೀರೋಗ ಹಂಗೆ ಶಾಕ್ ಆಗುತ್ತೆ, ಅಯ್ಯೋ ಇದೇನ್ ಸರ್ ಇನ್ನು 2 days ಇದೆ ಅಲ್ವಾ, ಯಾಂಗ್ ಅವ್ರು ನಗದ್ರು ಸರ್, ನೀವು ನೋಡಿಲ್ವಾ ಅವ್ರು ನಗ್ದಿದ್ದನ್ನ, ಅಯ್ಯೋ ಇವಾಗ ನಾನು ಏನ್ ಮಾಡೋದು, ಬರೀ 2 days ಇದೆ ಅಲ್ವಾ ಅಂತ ಇವ್ ನಂಗೆ ಟೆನ್ಷನ್ ಆಗ್ತಾ ಇರ್ಬೇಕಾದ್ರೆ ಯಾಂಗ್ ಅವರಪ್ಪ ಹೇಳ್ತಾರೆ, ಇಲ್ಲ ನೋಡಪ್ಪ ನಾನು ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ದೆ, ಇನ್ನು 30 days ಗೆ ಎಕ್ಸ್ಟೆಂಡ್ ಮಾಡಿದೀನಿ, ನೀನೇನ್ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ, ನೀನ್ ಇಲ್ಲೇ ಇರ್ಬೋದು, ಹೊಸ ಅಗ್ರಿಮೆಂಟ್ ನ ರೆಡಿ ಮಾಡಿದೀನಿ, ಅದಕ್ಕೆ ಸೈನ್ ಮಾಡಿ, ಅಷ್ಟೇ ಅಲ್ಲ ಈ ಅಗ್ರಿಮೆಂಟ್ ಅಲ್ಲಿ ಹೊಸದಾಗ ಒಂದ್ ಪಾಯಿಂಟ್ ನ ಸೇರ್ಸಿದೀನಿ, ಯಾಂಗ್ ಅವರು ಈ ಸತಿ ನನ್ನ ನೋಡಿ ನಗಿಬೇಕು, ನನ್ ಮುಂದೆ ನಗ್ಬೇಕು ಅಂತ ಹೇಳಿದಾಗ ಹೀರೋಗಂತೂ ಸಖತ್ ಖುಷಿ ಆಗುತ್ತೆ, ಪರವಾಗಿಲ್ವೇ ರಿನ್ಯೂವಲ್ ಮಾಡಿದಾರ ಅಂತ, ಸರ್ ಅದೆಲ್ಲ ಜುಜುಬಿ ಸರ್, ನಿಮ್ಮನ್ನ ನೋಡಿ ಹೆಂಗ್ ನಗಿಸ್ತೀನಿ ನೋಡ್ಕೊಂಡಿರಿ ಅಂತ ಹೇಳ್ತಾನೆ. ಆ ಟೈಮಲ್ಲಿ ಹೀರೋ ಹೋಗ್ತಾ ಹೋಗ್ತಾ ಹೇಳ್ಬಿಟ್ಟು ಹೋಗ್ತಾನೆ, ಯಾಂಗ್ ಅವ್ರ ನಗೋದನ್ನ ದಿನ ಪೂರ್ತಿ ಕೂತ್ಕೊಂಡು ನೋಡ್ಬೋದು ಸರ್, ಅವ್ರ ನಗು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಯಾಂಗ್ ಅವರಪ್ಪ ಕೂಡ ಯೋಚನೆ ಮಾಡಿ ನೋಡ್ತಾರೆ, ಹೌದು ನನ್ ಮಗಳ್ ನಗದ್ರೆ ತುಂಬಾ ಚೆನ್ನಾಗಿರುತ್ತೆ, ನನ್ನ ನೋಡಿ ನಗ್ತಾಳೆ ಅಂತ ಅನ್ಕೊಂಡಿದೀನಿ ಅಂತ ಇವ್ರು ಬಂದು ಫ್ಯಾಕ್ಸ್ ಮಿಷಿನ್ ಇಸ್ಕೊಟ್ಟಾಗ ಯಾಂಗ್ ಅವ್ರು ಬಂದು ನಗ್ದಿರ್ತಾರಲ್ಲ ಅದನ್ನ ನೆನ್ಸ್ಕೊಳ್ತಾರೆ. ಈಗ ಇನ್ನೊಂದ್ ಕಡೆ ಯಾಂಗ್ ಅವ್ರನ್ನ ತೋರಿಸ್ತಾರೆ, ಅವರಂತೂ ಫುಲ್ ಖುಷಿಯಾಗಿರ್ತಾರೆ, ಯಾಕಂದ್ರೆ ಮಿನ್ಹೋ ಬಂದು ಚಾಯ್ನಾನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅಂತ, ಯಾಕಂದ್ರೆ ಅವತ್ತೊಂದಿನ ಕಾನ್ಸರ್ಟ್ ಮುಗಿದ್ಮೇಲೆ ನೀವು ಇಬ್ರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಕೇಳಿರ್ತಾಳಲ್ವಾ ನಮ್ ಯಾಂಗ್ ಕೂಡ, ಅದ್ರಲ್ಲಿ ಕೂಡ ಗಿಯೋಲ್ ಹೆಸರನ್ನ ಬರ್ದ್ಬಿಟ್ಟು ನೀನ್ ಇವ್ನಾನೇ ಇಷ್ಟಪಟ್ಟಿದ್ದು ಅಂದಾಗ ಅದಕ್ಕೆ ಮಿನ್ಹೋ ಕೂಡ ನಗ್ದಿರ್ತಾಳಲ್ಲ, ಅಂದ್ರೆ ಇವ್ನ್ ಕೂಡ ನಗ್ದಿರ್ತಾಳಲ್ಲ, ಅದನ್ನ ನೋಡ್ಬಿಟ್ಟು ಹಂಗಂದ್ರೆ ಇವಳು ಬಂದು ಹೀರೋನೇ ಸೆಲೆಕ್ಟ್ ಮಾಡ್ಕೊಳ್ಳೋದು, ಹೆಂಗಿದ್ರು ಚಾಯ್ ತಂಟೆಗೆ ಹೋಗಲ್ಲ, ಸೊ ಚಾಯ್ ನನ್ನೇ ಲವ್ ಮಾಡೋದು, ನಾನು ಮತ್ತೆ ಚಾಯ್ ಇಬ್ರು ಸಂತೋಷವಾಗಿರ್ತೀವಿ ಅಂತ ಇವಳು ಕನ್ಸಲ ಕಾಣಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾಳೆ. ಅದೇ ಟೈಮ್ಗೆ ಹೀರೋ ಕೂಡ ಯಾಂಗ್ ಅವ್ರ ಹತ್ರ ಬಂದ್ಬಿಟ್ಟು ಕೇಳ್ತಾನೆ, ಇವತ್ತು ನಡೆಯತ್ತಲ್ಲ ಈವ್ನಿಂಗ್ ಕಾನ್ಸರ್ಟ್, ಅದಕ್ಕೆ ನೀವು ಕೂಡ ಬರ್ತಿರತ್ತಾನೆ ಅಂದಾಗ ಅದಕ್ಕೆ ಯಾಂಗ್ ಅವ್ರು ಕೂಡ ಹೌದು ಬರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೀರೋ ಕೂಡ ತುಂಬಾ ಸಂತೋಷವಾಗಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಯೋಚನೆ ಮಾಡ್ತಾನೆ, ಏನೇ ಆಗ್ಲಿ ಇವತ್ತು ಕಾನ್ಸರ್ಟ್ ಮುಗಿಯೋವರೆಗೂ ಅಮ್ಮ ಇದೇ ತರ ಸಂತೋಷವಾಗಿರೋ ತರ ನೋಡ್ಕೋಬೇಕು, ಯಾಕಂದ್ರೆ ಕಾನ್ಸರ್ಟ್ ಮುಗಿದ್ಮೇಲೆ ಮಿನ್ಹೋ ಅವ್ರು ಬಂದು ಚಾಯ್ ಅವ್ರನ್ನ ಸೆಲೆಕ್ಟ್ ಮಾಡ್ಲೇಬಾರ್ದು, ಏನೇ ಆದ್ರೂ ನನ್ನನ್ನೇ ಸೆಲೆಕ್ಟ್ ಮಾಡ್ಕೋಬೇಕು, ಅಪ್ಪ ಅಮ್ಮನ ಹೆಂಗಾದ್ರೂ ಮಾಡಿ ಒಂದ್ ಮಾಡ್ಲೇಬೇಕು ಅಂತ ಹೇಳಿ ಇವ್ನು ತುಂಬಾನೇ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅದಾದ್ಮೇಲೆ ಕ್ಲಾಸ್ ಮುಗಿಸ್ಕೊಂಡು ಹೀರೋ ಮತ್ತೆ ಯಾಂಗ್ ಅವ್ರ ಇಬ್ರು ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲೇ ಇವ್ನ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆದ್ರೆ ನಮ್ ಹೀರೋಗೆ ಮುಖ ಕೂಡ ಕೊಟ್ಟು ಮಾತಾಡ್ತಾ ಇಲ್ಲ, ನಮ್ ಹೀರೋನ ಬಿಟ್ಟು ಹೋಗಿ ಯಾಂಗ್ ಅವ್ರನ್ನ ಮಾತಾಡಿಸ್ತಾ ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನಮ್ ಹೀರೋನೇ ಹೋಗ್ಬಿಟ್ಟು ಇವ್ನ ಹತ್ರ ಮಾತಾಡ್ತಾನೆ, ಮಿನ್ಹೋ ಒಂದ್ ನಿಮಿಷ ಇರಿ, ನಿಮ್ ಹತ್ರ ನಾನ್ ಮಾತಾಡ್ಬೇಕು, ಅದೇನು ಮಾತಾಡ್ಸಿದ್ರೆ ಕೂಡ ಕೋಪ ಮಾಡ್ಕೊಂಡು ನೀವ್ ಹಂಗೆ ಹೋಗ್ತಾ ಇದೀರಾ, ಆಕ್ಚುಲಿ ಅವತ್ ಏನಾಯ್ತು ಅಂತ ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ಳಿ, ಅವತ್ ಏನಾಯ್ತಂದ್ರೆ ಅಂತ ಸೀರಿಯಸ್ ಆಗಿ ನಿಜ ಹೇಳಕ್ಕೆ ಅಂತಾನೆ ರೆಡಿ ಆಗ್ಬಿಟ್ಟಿರ್ತಾನೆ. ಅಂದ್ರೆ ಇವನು ಪಾಸ್ಟ್ ಇಂದ ಬಂದಿರೋದು, ಚಾಯ್ ಅವ್ರು ಬಂದು ನಮ್ಮ ಅಪ್ಪ ಅಂತ ಎಲ್ಲದನ್ನು ಹೇಳೋದಕ್ಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಆದ್ರೆ ಮಿನ್ಹೋ ಅಂದ್ರೆ ಇವನ ಬಂದು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಹೀರೋ ಹೇಳೋದಕ್ಕೂ ಮುಂಚೆನೆ ಇವನ ಹೇಳ್ತಾಳೆ, ಇಲ್ಲಿ ನೋಡು ನನ್ ಲೈಫ್ ಅಲ್ಲಿ ಅಂದ್ರೆ ನಾನ್ ಚಿಕ್ಕ ವಯಸ್ಸಿಂದ ಅಷ್ಟೇ ನಮ್ಮಮ್ಮ ನನ್ಗೆ ತುಂಬಾನೇ ಹಿಂಸೆ ಕೊಟ್ಟು ಬೆಳೆಸಿದ್ದಾರೆ, ನನ್ ಮೇಲೆ ಅಷ್ಟೋ ಇಷ್ಟೋ ಪ್ರೀತಿ ತೋರಿಸ್ತಾ ಇದ್ದು ನಮ್ಮಪ್ಪ ಮಾತ್ರನೇ. ಆದ್ರೆ ಒಂದಿನ ನಮ್ಮಪ್ಪಗೂ ನಮ್ಮಗೂ ಜಗಳ ಬಂದವ್ರು ಡಿವೋರ್ಸ್ ತಗೊಂಡ್ಬಿಟ್ರು. ಅದಾದ್ಮೇಲೆ ನಮ್ಮಪ್ಪಗೆ ನನ್ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವತ್ತು ಅವ್ರನ್ನ ಇನ್ನೊಬ್ಬರ ಜೊತೆ ನೋಡಿದ್ನೋ ಅವಾಗೆ ನನ್ ಆಸೆ ಎಲ್ಲ ನೀರ್ ಪಾಲಾಗೋಯ್ತು. ಅದಾದ್ಮೇಲೆ ಇನ್ನೊಬ್ನೇ ನನ್ ಮೇಲೆ ಪ್ರೀತಿ ತೋರಿಸ್ತಾ ಇರೋದು ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನೆನ್ನೆ ನೀ ನನ್ನ ಬಿಟ್ಬಿಟ್ಟೋದೆ ನೋಡು, ಅವಾಗ ನಾ ಡಿಸೈಡ್ ಮಾಡ್ಕೊಂಡೆ ನನ್ ಮೇಲೆ ಯಾರಿಗೂ ಇಷ್ಟ ಇಲ್ಲ, ನನ್ ಮೇಲೆ ಯಾರಿಗೂ ಕನ್ಸರ್ನ್ ಇಲ್ಲ ಅಂತ. ಇದಕ್ ಮೇಲೆ ನಿನ್ನ ಹತ್ರ ನನ್ಗೇನ್ ಮಾತು ಅಂದಾಗ ಹೀರೋ ಹೇಳ್ತಾನೆ, ಹಂಗಾದ್ರೆ ಇವಾಗ ನೀನ್ ಹೇಳೋದ್ ನೋಡಿದ್ರೆ ಆ ಕಾನ್ಸರ್ಟ್ ಮುಗಿದ್ಮೇಲೆ ನೀನ್ ನನ್ನ ಚೂಸ್ ಮಾಡಲ್ಲ ಅನ್ಸುತ್ತೆ, ನೀನು ಚಾಯ್ರನ್ನೇ ಚೂಸ್ ಮಾಡೋದ ಅಂದಾಗ ಇವಳು ಅಂತಾಳೆ, ಅದೆಲ್ಲ ನಿನಗ್ ಬೇಡದೇ ಇರೋ ವಿಷಯ, ನಾನ್ ನಿನ್ನ ಚೂಸ್ ಮಾಡ್ತೀನೋ ಅವ್ರನ್ನ ಚೂಸ್ ಮಾಡ್ತೀನೋ ಅದ್ ನನಗ್ ಬಿಟ್ಟಿರೋದು, ನಿನ್ ಕೆಲಸ ನೀನ್ ನೋಡ್ಕೊಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವಳ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಯಾಂಗ್ ಬರ್ತಾಳೆ. ಯಾಂಗ್ ಬಂದು ಸ್ವಲ್ಪ ಮಾತಾಡ್ದವಳು, ಸರಿ ಈಗ ನೀನು ಕಾನ್ಸರ್ಟ್ ಅಲ್ಲಿ ಮೀನ್ಸ್ ಕಾನ್ಸರ್ಟ್ ಆದ್ಮೇಲೆ ನೀನು ಹೀರೋನ ಹತ್ರನೇ ಚೂಸ್ ಮಾಡ್ಕೊಂತೀಯ ಅಂತ ಹೇಳಿದಾಗ ಇವನ ಬಂದು ಇಲ್ಲ ನಾನ್ ಚಾಯ್ರನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಅವ್ನ ಮೇಲೆ ಇರೋ ಕೋಪ ಇವಳ ಮೇಲೆ ಬಿಟ್ಬಿಟ್ಟೋದ್ರೆ ಪಾಪ ಇವಳು ಹಂಗೆ ನಿಂತ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ಇರೋ ಲೆಕ್ಕ ಚಾಯ್ ಅವ್ರಿಗೆ ಆಲ್ರೆಡಿ ಮಿನ್ಹೋ ಮೇಲೆ ಇಷ್ಟ ಇದೆ, ಇನ್ನ ಇವಳು ಕೂಡ ಚೂಸ್ ಮಾಡ್ಕೊಂತಾಳೆ ಅಂದ್ರೆ ಅವ್ರಿಬ್ರೇನ್ ಒಂದಾಗೋದು, ಇನ್ ನನ್ನ ಆಸೆ ಎಲ್ಲ ಅಷ್ಟೇನಾ ಅಂತ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಅದೇ
ಅದೇ ಬೇಜಾರಲ್ಲಿ ಹಂಗೆ ಸ್ಕೂಲ್ ಮುಗಿದ್ಮೇಲೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎದುರುಗಡೆ ಚಾಯರ್ ಬರ್ತಾರೆ. ಏ ಯೋಂಗ್, ಏನ್ ಈ ಕಡೆ ಹೋಗ್ತಾ ಇದ್ಯಾ? ಸರಿ ಇವತ್ತು ಕಾನ್ಸರ್ಟ್ ಗೆ ಬರ್ತಿರ್ತಾನೆ ನೀನು ಅಂತ ಕೇಳಿದಾಗ ಯೋಂಗ್ಗೆ ಚಾಯರ್ ನೋಡಿದ ತಕ್ಷಣ ತುಂಬಾ ಬೇಜಾರಾಗುತ್ತೆ. ಇದ್ರುನು ಹಾ ಬರ್ತೀನಿ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾಳೆ. ಅಷ್ಟೇ ಅಲ್ಲ, ಚಾಯರ್ಗೋಸ್ಕರ ಒಂದು ಗಿಫ್ಟ್ ನ ಕೂಡ ಕೊಡ್ತಾಳೆ. ಏನಪ್ಪಾ ಅಂತ ಅವ್ನು ಕೂಡ ಆಸೆಯಿಂದ ತೆಗೆದ್ ನೋಡಿದ್ರೆ ಈ ಗಿಟಾರ್ ನ ಪ್ಲೇ ಮಾಡೋದಕ್ಕೆ ಚಿಕ್ಕದಾಗಿ ಕ್ಲಿಪ್ ಟೈಪ್ ಒಂದಿರತ್ತಲ್ಲ, ಆ ತರದ್ದು ತುಂಬಾನೇ ಕೊಟ್ಟಿರ್ತಾಳೆ. ವಾಟರ್ ಮಿಲ್ ಅಂದೆ ಡಿಫ್ರೆಂಟ್ ಆಗಿರುತ್ತೆ, ಒಂದೊಂದು ತುಂಬಾ ಚೆನ್ನಾಗಿರುತ್ತೆ. ಚಾಯರ್ಗಂತೂ ತುಂಬಾ ಸಂತೋಷ ಆಗುತ್ತೆ, ಆಹಾ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಯೋಂಗ್ ಅವ್ರು ಕೂಡ ಗಿಫ್ಟ್ ನ ಕೊಟ್ಬಿಟ್ಟು ತುಂಬಾನೇ ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಯಾಕಂದ್ರೆ ಇವ್ರು ಕಾನ್ಸರ್ಟ್ ಗೆ ಹೋಗಲ್ಲ, ಸುಮ್ನೆ ಚಾಯರ್ಗೆ ಸಮಾಧಾನ ಆಗೋದಕ್ಕೋಸ್ಕರ ಹತ್ರ ಹೇಳಿರೋದು. ಅದಾದ್ಮೇಲೆ ನಮ್ ಬ್ಯಾಂಡ್ ಮೆಂಬರ್ಸ್ ನಾನೇ ತೋರ್ಸೋದು. ಈಗ ಅವ್ರ ಸ್ಕೂಲಲ್ಲಿ ಕಾನ್ಸರ್ಟ್ ನಡೀತಾ ಇದಲ್ಲ, ಅದಕ್ಕೋಸ್ಕರ ಸ್ಕೂಲ್ ಗ್ರೌಂಡ್ ಅಲ್ಲೇ ಒಂದು ಸ್ಟಾಲ್ ನ ಹಾಕ್ತಾ ಇರ್ತಾರೆ. ಏನಂದ್ರೆ ಈಗ ಇವ್ರದ್ದು ಬ್ಯಾಂಡ್ ಗೆ ಹೊಸ ಹೆಸರು ಮತ್ತೆ ಇವ್ರ ಬ್ಯಾಂಡ್ ಮೆಂಬರ್ಸ್ ಎಲ್ಲ ಇರ್ತಾರಲ್ವಾ, ಅಂದ್ರೆ ಇವ್ರದಂತ ಸಪರೇಟ್ ಆಗಿ ಒಂದು ಟೀಮ್ ನ ಫಾರ್ಮ್ ಮಾಡಿರ್ತಾರಲ್ಲ, ಸೊ ಇವ್ರದ್ದು ಫೋಟೋಸ್ ಮತ್ತೆ ಇವ್ರ ಬ್ಯಾಂಡ್ ಗೆ ಸಂಬಂಧಪಟ್ಟಿರೋ ಸ್ಟಿಕ್ಕರ್ಸ್, ಇವ್ರ ಲೋಗೋ ಹಾಕಿರೋ ತರ ಟಿ ಶರ್ಟ್ಸ್ ಅದನ್ನೆಲ್ಲ ಅಲ್ಲಿ ಸೇಲ್ ಮಾಡ್ತಾ ಇರ್ತಾರೆ. ಇಷ್ಟ ಇರೋರು ಬಂದ್ ಅದನ್ನ ತಗೋಬಹುದು. ಇವಾಗ ಇವ್ರ ಸ್ಕೂಲ್ ಒಳಗಡೆ ಮಿನ್ಹೋ ಬಂದಿರ್ತಾಳೆ. ಮಿನ್ಹೋನ ನೋಡಿದ ತಕ್ಷಣ ಅಲ್ಲಿರೋ ಸ್ಕೂಲ್ ಮಕ್ಕಳಿಗೂ ಅಷ್ಟೇ ಅವಳೆ ಕ್ರಶ್ ಅಂತ ಕಾಣಿಸುತ್ತೆ. ಎಲ್ಲರೂ ಸಕ್ಕದಾಗ ಹೋಗ್ಬಿಟ್ಟು ಅವಳನ್ನ ವೆಲ್ಕಮ್ ಮಾಡ್ತಾ ಇರ್ತಾರೆ. ಆಹಾ ನಮ್ ಸ್ಕೂಲ್ಗೂ ಬಂದ್ಬಿಟ್ಲು ಇವಳು ಅಂತ ಹೇಳಿ. ಅಂದ್ರೆ ನಮ್ ಯೂನಾನೇ ಅಲ್ಲಿಗೆ ಬಂದಿರೋದು. ಇವಳು ಕೂಡ ಸ್ಟಾಲ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಈಗ ಇವ್ರ ಟೀಮ್ ಮೆಂಬರ್ಸ್ ಎಲ್ಲ ಫೋಟೋ ಎಲ್ಲ ಹಿಡಿದು ಅದನ್ನ ಸ್ಟಿಕ್ಕರ್ಸ್ ಆಗಲ್ಲ ಮಾಡಿರ್ತಾರಲ್ಲ, ಸಪರೇಟ್ ಆಗಿ ಮಾಡಿರ್ತಾರೆ. ಅದ್ರಲ್ಲಿ ಎಲ್ಲರದು ಎತ್ಕೊಂತಾಳೆ, ಆದ್ರೆ ನಮ್ ಹೀರೋದ್ ಮಾತ್ರ ಎತ್ಕೊಂತ ಇಲ್ಲ. ಎಲ್ಲರ ಹತ್ರನು ಮಾತಾಡ್ತಾಳೆ, ಆದ್ರೆ ನಮ್ ಹೀರೋ ಹತ್ರ ಮಾತ್ರ ಮಾತಾಡ್ತಾ ಇಲ್ಲ. ಅವಳು ಎಷ್ಟು ಕ್ಲಿಯರ್ ಆಗಿ ನಮ್ ಹೀರೋನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಅವನಿಗೂ ಅರ್ಥ ಆಗ್ತಿದೆ. ಇದ್ರೂ ಸದ್ಯಕ್ಕೆ ಅವ್ನೇನು ಮಾತಾಡಲ್ಲ. ಹಂಗೆ ಕಾನ್ಸರ್ಟ್ ನಡೆಯೋ ಟೈಮ್ ಕೂಡ ಬಂದ್ಬಿಡುತ್ತೆ. ಎಲ್ಲರೂ ಬಂದು ಅಸೆಂಬಲ್ ಆಗ್ಬಿಡ್ತಾರೆ. ಆಡಿಯನ್ಸ್ ಎಲ್ಲ ಕೂಡ ಬಂದಿರ್ತಾರೆ. ಇವ್ರು ಕೂಡ ಅವ್ರ ಪರ್ಫಾರ್ಮೆನ್ಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಒಬ್ರಿಗೊಬ್ರು ಏನು ಕಡಿಮೆ ಇಲ್ಲ ಅನ್ನೋ ತರ ಚಾಯರ್ ಅಂತೂ ಸೂಪರ್ ಆಗಿ ಆಡ್ತಾ ಇದ್ರೆ, ಇನ್ನೊಂದ್ ಕಡೆ ನಮ್ ಹೀರೋ ಅಂತೂ ಗಿಟಾರ್ ಅಲ್ಲಿ ಹಂಗೆ ಮುಳುಗೋಗಿ ಅದನ್ನ ಬಾರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಸಕ್ಕದಾಗಿ ಮಾಡ್ತಾ ಇರ್ತಾನೆ. ಇದನ್ನ ಇವನ ಕೂಡ ನೋಡ್ತಾ ಇರ್ತಾಳೆ. ಎಷ್ಟೇ ಅವಳು ಬಂದು ಅವನನ್ನ ನೋಡಬಾರ್ದು ಅಂತ ಹೇಳಿ ಅವಾಯ್ಡ್ ಮಾಡ್ಕೊಂಡ್ರೆ ಕೂಡ ಅವನ ಹತ್ರ ಗಿಟಾರ್ ಪ್ಲೇ ಮಾಡ್ತಿರೋ ಸ್ಟೈಲ್ಗೆ ಅರ್ಧ ಬಿದೋಗ್ಬಿಟ್ಟಿರ್ತಾಳೆ. ಅವನಂತೂ ಹಂಗೆ ಲೈನ್ ಹಾಕೊಂಡು ಕಣ್ಣು ಹಾರ್ಸೆ ನೋಡ್ತಾ ಇರ್ತಾಳೆ. ಇದೇ ಟೈಮ್ ಅಲ್ಲಿ ಇವನ ಫ್ರೆಂಡ್ ಒಬ್ಳು ಇರ್ತಾಳೆ ಪಕ್ಕದಲ್ಲಿ, ಅಂದ್ರೆ ಮಿನ್ಹೋಗೆ ಫ್ರೆಂಡ್ ಇವಳು ಬಂದು ಹೇಳ್ತಾಳೆ, ಏಯ್ ಆ ಗಿಟಾರ್ ಪ್ಲೇ ಮಾಡ್ತಾ ಇರೋ ಹುಡುಗ ಅವತ್ತು ಜಿ ಹವನ್ ಅವರು ಕಾನ್ಸರ್ಟ್ ಮಾಡಿದ್ರಲ್ಲ, ಅವತ್ತು ಲೇಟ್ ಆಗಿ ಬಂದು ಗಿಟಾರ್ ಪ್ಲೇ ಮಾಡ್ದಲ್ಲ, ಅವನೇನ ಅಂತ ಕೇಳಿದಾಗ ಇವನ ಬಂದು ಸಖತ್ ಶಾಕ್ ಆಗ್ತಾಳೆ. ಹೆಸರನ್ನ ಕೇಳಿದ ತಕ್ಷಣ ಏನು ಜಿ ಹವನ್ ಬಂದು ಕಾನ್ಸರ್ಟ್ ಮಾಡಿದ್ರ ಅದೇವಾಗ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಏನೇ ನೀನ್ ಅಷ್ಟು ಬೇಗ ಮರ್ತೋಗ್ಬಿಟ್ಟ, ಅವತ್ತು ನಿನ್ಗೋಸ್ಕರ ಅವನೊಂದು ಕಾನ್ಸರ್ಟ್ ಎಲ್ಲ ಮಾಡಿದ್ನಲ್ಲ ಕಣೆ, ಅದ್ರಲ್ಲಿ ಕೂಡ ಚಾಯರ್ ಬಂದ್ಬಿಟ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ ಮಾಡಿದ್ರು ಅಂತ ಇವ್ರು ಚಾಲೆಂಜ್ ಎಲ್ಲ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಗಿಟಾರ್ ಎಲ್ಲ ಪ್ಲೇ ಮಾಡಿ ಸಕ್ಕದಾಗ ಆಡಿದ್ರಲ್ಲ, ನೀನ್ ಮರ್ತೋಗ್ಬಿಟ್ಟ ಅಂತ ಕೇಳಿದಾಗ ಇವಾಗ ಇವಳಿಗೆಲ್ಲ ಅರ್ಥ ಆಗ್ತಿದೆ. ಜಿ ಹವನ್ ಅನ್ನೋದು ಬೇರೆ ಯಾರು ಅಲ್ಲ, ಇವನ್ ಅವ್ರ ಅಪ್ಪನೇ, ಅಂದ್ರೆ ಮಿನ್ಹೋಗೆ ಲವರ್ ಆಗಿದ್ದವ್ರು. ಅಂದ್ರೆ ಈಗ ಪ್ರೆಸೆಂಟ್ ಇವನಾಗ್ ಬಂದು ಅವ್ರ ಅಪ್ಪ. ಇವಳಿಗೆ ಸಖತ್ ಕನ್ಫ್ಯೂಸ್ ಆಗುತ್ತೆ. ಅವರು ಡಾಕ್ಟರ್ ಆಗ್ತಾನೆ ಇದ್ರು, ಅವ್ರಿನ ಕಾನ್ಸರ್ಟ್ ಎಲ್ಲ ಮಾಡಿದ್ರು ಅಂತ. ಬಟ್ ಇವಳ ತರ ಹೇಳಿದ್ಮೇಲೆ ಈಗ ಪ್ರತಿ ಒಂದೂನು ಇವನಾಗೆ ಚೆನ್ನಾಗಿ ನೆನಪು ಬರ್ತಾ ಇರುತ್ತೆ. ಅಂದ್ರೆ ಇವಳೆ ಏನೋ ದೊಡ್ಡ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ ಅಂತ. ಇವಾಗ ಹಂಗೆ ಕಾನ್ಸರ್ಟ್ ಬಿಟ್ಟು ಹಂಗೆ ಯೋಚನೆ ಮಾಡ್ಕೊಂಡು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಅವ್ರಮ್ಮ ಹೇಳಿರೋ ಪ್ರತಿ ಒಂದು ವಿಷಯನ ಕೂಡ ಅವಳು ರೀಕಾಲ್ ಮಾಡ್ಕೊಂತಾ ಇರ್ತಾಳೆ. ಅಂದ್ರೆ ಅವ್ರ ಅಮ್ಮ ಬಂದು ಹೇಳಿರ್ತಾರಲ್ವಾ, ನಾನ್ ಇಷ್ಟಪಟ್ಟಿರೋನು ನನ್ಗೋಸ್ಕರ ಎಷ್ಟೆಲ್ಲ ಮಾಡ್ದ ಗೊತ್ತಾ, ಅವ್ನ್ಗೆ ತುಂಬಾನೇ ಸ್ಪೈಸಿ ಆದ ಫುಡ್ ಅಂದ್ರೆ ತುಂಬಾನೇ ಇಷ್ಟ. ಅಷ್ಟೇ ಅಲ್ಲ, ಅವ್ನು ಆತರ ಮಾಡ್ತಿದ್ದ ಈ ತರ ಮಾಡ್ತಿದ್ದ ಅಂತ ಪ್ರತಿ ಒಂದು ಅವ್ರ ಬಗ್ಗೆ ಹೇಳಿರ್ತಾರಲ್ಲ. ಈಗ ಅದೆಲ್ಲಾನು ಅವ್ರ ಅಪ್ಪಗೆ ಹೋಲಿಕೆ ಆಗ್ತಾ ಇರುತ್ತೆ. ಯಾಕಂದ್ರೆ ಅವ್ರ ಅಪ್ಪ ಎಷ್ಟೇ ಡಾಕ್ಟರ್ ಆಗಿ ಒಂದು ಪ್ರೊಫೆಷನಲ್ ಇದ್ರೆ ಕೂಡ ಮಿನ್ಹೋಗೋಸ್ಕರ, ಅಂದ್ರೆ ಮಿನ್ಹೋನ್ ಅವಾಗ ಅವ್ರು ಲವ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ ಅವಳಿಗೋಸ್ಕರ ಒಂದು ಬ್ಯಾಂಡ್ ನಾನೇ ತಯಾರು ಮಾಡಿ ಒಂದು ಕಾನ್ಸರ್ಟ್ ಎಲ್ಲ ಮಾಡಿರ್ತಾರೆ. ಅದ್ರಿಂದಾನೇ ಇವಾಗ ಅವ್ರ ಅಮ್ಮ ಬಂದು ಹೇಳಿರೋದು ನನ್ಗೋಸ್ಕರ ಒಂದು ಕಾನ್ಸರ್ಟ್ ಎಲ್ಲ ಮಾಡಿದ್ದ ಕಷ್ಟಪಟ್ಟು ಅಂತ ಹೇಳಿ. ಇವಾಗ ಇದನ್ನೆಲ್ಲ ನೆನ್ಸ್ಕೊಂತಾ ಇದ್ರೆ ಹಂಗಾದ್ರೆ ಅಮ್ಮ ಹೇಳಿದ್ದು ಪ್ರತಿ ಒಂದು ವಿಷಯ ಕೂಡ ನಮ್ಮ ಅಪ್ಪ ಬಗ್ಗೆನೇನಾ? ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ದೆ ನಾನು ಇಷ್ಟು ದಿನ ಹಿಂದ್ಗಡೆ ಹೀರೋ ಹಿಂದ್ಗಡೆ ಸುತ್ತಾ ಇದ್ದ, ನಾನು ಇಷ್ಟು ಮುಟ್ಟಾಳಿ ತರ ಇದ್ಬಿಟ್ಟೆ. ಹಂಗಾದ್ರೆ ಇನ್ನ ನಮ್ಮಮ್ಮ ಹಣೆ ಬರಹಣ ನಾನ್ ನಿನಗ್ ಚೇಂಜ್ ಮಾಡಕ್ ಹೋಗ್ಲಿ, ನಾನ್ ಪಾಸ್ಟ್ ಬಂದಿರೋದೇ ವೇಸ್ಟ್. ಅವ್ರ ಇಷ್ಟು ದಿನ ಲವ್ ಮಾಡಿದ್ರು, ಒಂದಾಗಿದ್ರು, ಚೆನ್ನಾಗಿ ಜೀವನನೆಲ್ಲ ನಡೆಸ್ತಾ ಇದ್ರು. ಅದಾದ್ಮೇಲೆ ಅವ್ರ ಜೀವನ ಮೇಲೆ ಅವ್ರಿಗೆ ಇಷ್ಟ ಆಗದೆ ಡಿವೋರ್ಸ್ ಕೂಡ ತಗೊಂಡ್ಬಿಟ್ರು. ಆದ್ರೆ ಇಲ್ಲಿ ಕಷ್ಟ ಪಡ್ತಾ ಇರೋದು ನಾನೇ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ವಿಡಾ ಶಾಪ್ ಓನರ್ ಜಾಗಕ್ಕೆ ಬರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ಇವನಾಗೆ ತಾತ ತಾನೇ ಆಗ್ಬೇಕು. ಇವ್ರು ಬಂದ್ಬಿಟ್ಟು ಇದೇನಿದು ನಮ್ಮ ಮಗಳು ಮಿನ್ಹೋ ತರ ಇದ್ದಾಳೆ, ಯಾಕೆ ತರ ಅಳ್ತಿದ್ದಾಳೆ ಅಂತ ಹೇಳ್ಬಿಟ್ಟು, ಏನಮ್ಮ ಮಿನ್ಹೋ ಏನಾಯ್ತು ಅಂತ ಕೇಳಿದಾಗ ಇವಳಂಗೆ ತಿರ್ಗ್ಬಿಟ್ಟು ನಾನ್ ಯಾರಂತ ನಿಮಗ್ ಗೊತ್ತಾ ಅಂತ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಅಪ್ಪಗೆ ಶಾಕು. ಇದೇನಿದು ನನ್ ಮಗಳು ಮಿನ್ಹೋ ನಾನೇ ಯಾರಂತ ಗೊತ್ತಿಲ್ದಿರೋ ತರ ಮಾತಾಡ್ತಿದ್ದಾಳೆ, ಏನಾಗಿರ್ಬೋದು, ಯಾಕೆ ತರ ಕೇಳ್ತಿದ್ದಾಳೆ ಅಂತ. ಆದ್ರೆ ಅವರೇ ಯೋಚನೆ ಮಾಡ್ತಾರೆ, ಓ ನನ್ ಮೇಲೆ ತುಂಬಾನೇ ಕೋಪದಲ್ಲಿದ್ದಾಳಲ್ವಾ, ಅದಕ್ಕೋಸ್ಕರ ಈ ತರ ಕೇಳ್ತಿದ್ದಾಳೆ ಅಂತ. ಅದಾದ್ಮೇಲೆ ಸರಿಮಾ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಿ ಕರ್ಚಿಫ್ ಕೊಟ್ರೆ ಅವಳು ಅದನ್ನ ತಗೊಳ್ಳಲ್ಲ, ಅಲ್ಲಿಂದ ಹೊರಟೋಗ್ತಾಳೆ. ಈಗ ಹಂಗೆ ಕಾನ್ಸರ್ಟ್ ನಡೆಯೋ ಜಾಗನ ತೋರಿಸ್ತಾರೆ. ಇನ್ನು ಭಯಂಕರವಾಗಿ ಅವ್ರ ಪರ್ಫಾರ್ಮೆನ್ಸ್ ನ ಮಾಡ್ತಾನೆ ಇರ್ತಾರೆ. ಆತರ ಮಾಡ್ತಾ ಇರ್ಬೇಕಾದ್ರೆ ಚಾಯರ್ ಬಂದು ಅಲ್ಲಿರೋ ಜನಗಳಲ್ಲಿ ಮಿನ್ಹೋ ಇಲ್ದೇ ಇರೋದನ್ನ ಗಮನಿಸ್ತಾರೆ. ಅಂದ್ರೆ ಇವನ ಇಲ್ಲ ಅಂತ ಗಮನಿಸ್ತಾರೆ. ಮೋಸ್ಟ್ಲಿ ಅವಳು ಅಲ್ಲಿಂದ ಹೊರಟೋಗಿದ್ದಾಳೆ ಏನೋ ಅಂತ ಇವ್ನ ಅರ್ಥ ಮಾಡ್ಕೊಂತಾನೆ. ಇದ್ರು ಇವ್ನು ಕಷ್ಟಪಟ್ಟಿದ್ದು ಇಷ್ಟು ದಿನ ಈ ಕಾನ್ಸರ್ಟ್ ನ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು ಅಂತ ತಾನೆ. ಸೊ ಅಲ್ಲಿರೋ ಆಡಿಯನ್ಸ್ ಗೋಸ್ಕರ ಅವನು ಕಷ್ಟಪಟ್ಟು ಆಡ್ತಾನೆ. ತುಂಬಾನೇ ಚೆನ್ನಾಗಿ ಕಾನ್ಸರ್ಟ್ ನ ಕೂಡ ಮುಗಿಸ್ತಾರೆ. ಹಾಗೆ ಕಾನ್ಸರ್ಟ್ ಮುಗಿದ್ಮೇಲೆ ಇವ್ರಿಗೆ ಒಂದು ಸ್ಟಾಲ್ ಇಟ್ಕೊಂಡಿದ್ರಲ್ಲ ಸ್ಕೂಲ್ ಹತ್ರ ಗೇಟ್ ಹತ್ರ ಒಂದು ಸ್ಟಾಲ್, ಅಲ್ಲಂತೂ ಸಖತ್ ಫ್ಯಾನ್ಸ್ ಎಲ್ಲ ಬಂದು ಅಸೆಂಬಲ್ ಆಗ್ಬಿಟ್ಟಿರ್ತಾರೆ. ಇವ್ರು ಸ್ಟಿಕ್ಕರ್ಸ್ ಎಲ್ಲ ತಗೊಳ್ತಾ ಇರ್ತಾರೆ. ಅಲ್ಲಿ ನಮ್ಮ ಚಾಯ್ ಅವರು ಮತ್ತೆ ಅವರೆಲ್ಲಾನು ಕುತ್ಕೊಂಡಿರ್ತಾರೆ. ಫ್ಯಾನ್ಸ್ ಮೀಟ್ ಅಂದ್ರೆ ಅವ್ರಿಗೆ ಆಟೋಗ್ರಾಫ್ ಎಲ್ಲ ಆಗ್ತಾ ಇರ್ತಾರಲ್ಲ, ಅದ್ರ ಆಟೋಗ್ರಾಫ್ ಎಲ್ಲ ಆಗ್ತಾ ಇರ್ತಾರೆ. ಸಖತ್ ವ್ಯಾಪಾರ ಆಗ್ತಾ ಇರುತ್ತೆ. ಮಾರ್ಕ್ಗಂತೂ ಸಖತ್ ಸಂತೋಷ. ಆಹಾ ನನ್ ಫಸ್ಟ್ ಇನ್ವೆಸ್ಟ್ಮೆಂಟ್ ನನ್ಗೆ ಇಷ್ಟೊಂದು ಲಾಭ ತಂದು ಕೊಡ್ತಾ ಇದೆಯಾ ಅಂತ. ಆತರ ಇರ್ಬೇಕಾದ್ರೆ ಸೆಂಟ್ರಲ್ಲಿ ನಮ್ ಹೀರೋ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಚಾಯರ್ ಗಮನಿಸ್ತಾರೆ ಇವ್ನೇನಕ್ಕೆ ಎಲ್ಲ ಎದ್ದೋಗ್ತಿದ್ದಾನೆ ಅಂತ. ಇವ್ರು ಕೂಡ ಎದ್ದು ಹೀರೋ ಹಿಂದ್ಗಡೆ ಹೋಗ್ಬೇಕಂತ ನೋಡಿದ್ರೆ ಅಷ್ಟ್ರಲ್ಲಿ ಡುಮುಕಿರೋ ಒಂದು ಹುಡುಗಿ ಬಂದು ನಮ್ ಚಾಯ್ ಅವ್ರನ್ನ ಹಿಡಿದು ಕೂರ್ಸ್ಕೊಂಡು ಸರ್ ಆಟೋಗ್ರಾಫ್ ಹಾಕಿ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕಾದ್ಮೇಲೆ ನಮ್ ಚಾಯ್ ಕೂಡ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾರೆ. ಇವಾಗ ಹಂಗೆ ಅವತ್ತು ನೈಟ್ ತೋರಿಸ್ತಾರೆ
ತೋರಿಸ್ತಾರೆ. ಮಾರ್ಕ್ಗಂತೂ ಸಖತ್ ಲಾಭ ಬಂದಿರತ್ತಲ್ವಾ, ಅದಕ್ಕೋಸ್ಕರ ಬ್ಯಾಂಡ್ ಮೆಂಬರ್ಸ್ ಗೆಲ್ಲ ಟ್ರೀಟ್ ಕೊಡ್ಬೇಕು ಅಂತ ಹೇಳಿ ಕರ್ಕೊಂಡೋಗಿ ಕೂರಿಸಿ ಅವ್ರಿಗೆ ಇಷ್ಟ ಬಂದ್ರು ಎಲ್ಲಾ ಡಿಶ್ ನ ಕೂಡ ಈಸ್ಕೊಡ್ತಾ ಇರ್ತಾನೆ. ಎಲ್ಲರೂ ಸಂತೋಷವಾಗಿ ತಿಂತಾ ಇರ್ತಾರೆ. ಆದ್ರೆ ಚಾಯರ್ ಮಾತ್ರ ಸಖತ್ ಕೋಪದಲ್ಲಿ ಕೂತಿರ್ತಾರೆ. ಈಗ ಹಂಗೆ ಚಾಯರ್ ಜೋರಾಗೆ ಮಾತಾಡಕ್ಕೆ ಶುರು ಮಾಡ್ಬಿಡ್ತಾರೆ. ನಿಮ್ಗೆಲ್ಲ ಸ್ವಲ್ಪ ಆದ್ರೂ ಮನಸಾಕ್ಷಿ ಅನ್ನೋದು ಇದೆಯಾ? ನಮ್ ಬ್ಯಾಂಡ್ ಅಲ್ಲಿ ಗಿಯೋಲ್ ಅಂತ ಒಬ್ಬ ಇದ್ದ, ನೆನ್ಪಿದಾನ? ಅವನು ಕಾನ್ಸರ್ಟ್ ನಡೆದ್ಮೇಲೆ ಫ್ಯಾನ್ಸ್ ಮೀಟ್ ಅಲ್ಲಿ ಎದ್ದೋದು, ಅವ್ನು ಇವಾಗವರೆಗೂ ಕಾಣಿಸ್ತಾ ಇಲ್ಲ. ಅವ್ನ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಇದೆಯಾ ನಿಮ್ಗೆ? ನೀವೆಲ್ಲ ಒಂದು ಬ್ಯಾಂಡ್ ಮೆಂಬರ್ಸ್ ಅಂತ ಹೇಳಿ ಕೋಪ ಮಾಡ್ಕೊಂಡು ನಾನು ಎಲ್ಲಿದ್ದಾನಂತ ಹುಡ್ಕಕ್ ಹೋಗ್ತಾ ಇದೀನಿ, ನೀವ್ ಬರ್ತೀರಾ ಇಲ್ವಾ ಅಂತ ಹೇಳ್ಕೊಂಡು ಚಾಯರ್ ಹೋದ್ರೆ ಇವ್ರು ಕೂಡ ಹೋಗ್ತಾರೆ ಅಂತ ನೋಡಿದ್ರೆ ನಮ್ಗೆ ಫಸ್ಟ್ ಊಟನೇ ಮುಖ್ಯ ಅಂತ ಹೇಳ್ಬಿಟ್ಟು ಎಲ್ಲರೂ ಕುತ್ಕೊಂಡು ತಿಂತಾ ಇರ್ತಾರೆ. ಅದಾದ್ಮೇಲೆ ಚಾಯರ್ ಕೂಡ ಮನೆಗೆ ಹೋಗ್ಬಿಟ್ಟು ಯಾಂಗ್ ಅವ್ರಿಗೆ ಫ್ಯಾಕ್ಸ್ ಎಲ್ಲ ಮಾಡಿರ್ತಾರೆ. ನಾನು ನೋಡ್ಬೇಕು ಇಂತ ಟೈಮ್ಗೆ ನಿಮ್ ಮನೆಯಿಂದ ಹೊರಗಡೆ ಬಾ ಅಂತ ಹೇಳಿ. ಅದನ್ನ ನೋಡಿದ್ಮೇಲೆ ಯಾಂಗ್ ಅವ್ರು ಕೂಡ ಸರಿ ಅಂತ ಮನೆ ಆಚೆ ಕಡೆ ಹೋಗ್ತಾರೆ. ಆಲ್ರೆಡಿ ಚಾಯರ್ ಬಂದು ನಿಂತಿರ್ತಾರೆ. ಚಾಯರ್ ಕೇಳ್ತಾರೆ, ಹೌದು ಯಾಕೆ ನೀನ್ ಕಾನ್ಸರ್ಟ್ ಗೆ ಬಂದಿಲ್ಲ? ನೀನ್ ಬರ್ತೀಯ ಅಂತ ಹೇಳಿ ನಾನು ತುಂಬಾ ಹೊತ್ತು ವೇಟ್ ಮಾಡ್ತಾ ಇದ್ದೆ, ನೀನ್ ಬರ್ಲೇ ಇಲ್ವೇ ಅಂತ ಹೇಳಿದಾಗ ಯಾಂಗ್ ಅವ್ರು ತುಂಬಾನೇ ಕೋಪ ಪಡ್ತಾರೆ. ನನಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂತ ಚೆನ್ನಾಗೆ ಗೊತ್ತು ತಾನೆ, ಹಂಗ್ ಗೊತ್ತಿದ್ರು ಕೂಡ ಏನಕ್ಕೆ ಕೇಳ್ತಾ ಇದೀಯಾ? ನಾನೇನಕ್ ಬರ್ಬೇಕು? ನನ್ ಬಂದ್ ಏನ್ ಯೂಸ್ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಸರಿ ಏನಕ್ಕೆ ಅಷ್ಟೊಂದು ಕೋಪ ಪಡ್ತಾ ಇದೀಯಾ? ಅಷ್ಟು ಫಾಸ್ಟ್ ಆಗಿ ಹೇಳಿದ್ರೆ ನನ್ಗೆ ಹೆಂಗ್ ಅರ್ಥ ಆಗುತ್ತೆ, ಸ್ವಲ್ಪ ನಿಧಾನ ಕೇಳು ಅಂತ ಕೇಳ್ತಾನೆ. ಅಷ್ಟೇ ಅಲ್ಲ, ಇವ್ನು ಹೇಳ್ತಾನೆ, ಅದ್ರಲ್ಲೂ ಸೈನ್ ಲ್ಯಾಂಗ್ವೇಜ್ ಬುಕ್ ನ ನೋಡ್ಕೊಂಡು ಹೇಳ್ತಾ ಇರ್ತಾನೆ, ಇಲ್ಲಿ ನೋಡಿ ಮ್ಯೂಸಿಕ್ ಅಂತ ಅನ್ನೋದು ಬರೀ ಕಿವಿಯಾರ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಅದು ಕಣ್ಣಲ್ಲಿ ಕೂಡ ಕಾಣಿಸುತ್ತೆ. ನಾವು ಮನ್ಸಿಟ್ಟು ನೋಡಿದ್ರೆ ಅದು ನಮ್ಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ನೀನ್ ಯಾಕೆ ಅಟ್ಲೀಸ್ಟ್ ಆ ರೀಸನ್ ಗಾದ್ರೂ ಬಂದಿರ್ಬೋದಲ್ಲ ಅಂತ ಕೇಳಿದಾಗ ಯಾಂಗ್ರಿಗೆ ತುಂಬಾನೇ ಕೋಪ ಬರುತ್ತೆ. ನೀನ್ ಹೇಳೋ ತರ ಎಲ್ಲ ನನ್ ಕೈಲಿ ಮಾಡಕ್ ಆಗೋದಿಲ್ಲ, ಫಸ್ಟ್ ಆಫ್ ಆಲ್ ನಾನೇನಕ್ ಬರ್ಬೇಕಾಗಿತ್ತು ಅನ್ನೋ ತರ ಕೇಳ್ತಾರ. ಚಾಯರ್ಗೆ ಏನ್ ಅರ್ಥ ಆಗ್ತಲ್ಲ ಯಾಕೆ ಇವಾಗ ಇಷ್ಟು ಕೋಪ ಮಾಡ್ಕೊಂತಿದ್ದಾರೆ ಅಂತ. ಆಗ ಚಾಯರ್ ಹೇಳ್ತಾರೆ, ಸರಿ ನಿನ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಇಷ್ಟು ದಿನ ಏನಕ್ ನಮ್ ಜೊತೆ ಇದ್ದೆ, ನಾನಿಷ್ಟ ಅಂತ ನೀನೇನ ಕೇಳ್ದೆ ಅಂತ ಕೇಳಿದಾಗ ಯಾಂಗ್ ಅವ್ರಿಗೆ ಕ್ವಶನ್ ಗೆ ಆನ್ಸರ್ ಮಾಡಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಕಣ್ ತುಂಬಾ ನೀರ್ ತುಂಬ್ಕೊಂಡ್ಬಿಡುತ್ತೆ. ಅವ್ರಿಗೇನು ಮಾತೇ ಬರ್ತಾ ಇಲ್ಲ. ಆದ್ರೆ ಪೇಪರ್ ಅಲ್ಲಿ ಮಾತ್ರ ಏನೋ ಬರ್ದು ಚಾಯರ್ ಕೇಳಿ ಕೊಟ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಈಗ ಇನ್ನೊಂದ್ ಕಡೆ ಇವ್ನನ್ನ ತೋರಿಸ್ತಾರೆ. ಅವಳಂತೂ ತುಂಬಾ ಬೇಜಾರಾಗಂಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರ ಮನೆ ಹೊರಗಡೆನೆ ಹೀರೋ ಕುತ್ಕೊಂಡಿರ್ತಾನೆ. ಇವ್ರನ್ನ ನೋಡಿದ ತಕ್ಷಣ ಕೇಳ್ತಾನೆ, ಇವಾಗಾದ್ರೂ ನಿನ್ ಕಣ್ಣಿಗೆ ನಾನ್ ಕಾಣಿಸ್ತಾ ಇದೀನ? ಕಾಣಿಸ್ಲೇಬೇಕು, ಯಾಕಂದ್ರೆ ನನ್ ಪಕ್ಕ ಯಾರು ಇಲ್ಲ. ನನಗೆ ಗೊತ್ತು ನೀನ್ ನನ್ನ ತುಂಬಾನೇ ಅವಾಯ್ಡ್ ಮಾಡ್ತಾ ಇದೀಯ ಅಂತ, ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೋ. ನಿನ್ನೆ ರಾತ್ರಿ ನಾನ್ ಬಿಟ್ಬಿಟ್ಟು ಹೋಗ್ತೀನಿ ಅಂದ್ರೆ ರೀಸನ್ ಇಲ್ದೇನೆ ಬಿಟ್ಬಿಟ್ಟು ಹೋಗ್ತೀನಾ? ದಯವಿಟ್ಟು ಅರ್ಥ ಮಾಡ್ಕೋ. ಆದ್ರೆ ನಾನು ಎಷ್ಟೋ ಸತಿ ನಿನ್ನ ಹತ್ರ ಸಾರಿ ಕೇಳ್ಬಿಟ್ಟೆ, ಇದ್ರೂನು ನೀನು ಕಾನ್ಸರ್ಟ್ ಅಲ್ಲಿ ಅರ್ಧದಲ್ಲೇ ಹೊರಟೋದೆ, ಏನ್ ವಿಷಯ, ಏನಾದ್ರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಇವನ ಹೇಳ್ತಾಳೆ, ಇಲ್ಲೋಡು ನಾನೇ ಒಂದು ಪ್ರಾಬ್ಲಮ್ ಆಗಿದ್ಬಿಟ್ಟೆ. ಇಷ್ಟು ದಿನ ನಾನೇನೋ ಯೋಚನೆ ಮಾಡ್ಕೊಂಡು ನನ್ ಲೈಫ್ ಈ ತರನೇ ಹೋಗ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡೆ. ಆದ್ರೆ ನನ್ಗೆ ಇವಾಗ ಅರ್ಥ ಆಗ್ತಿದೆ, ನನ್ನ ಯೋಚನೆಯಿಂದ ನಾನು ಕೆಡ್ಸ್ಕೊಳ್ಳೋದು ಅಲ್ದೆ ನಿಮ್ಮನ್ನೆಲ್ಲ ಕೂಡ ತುಂಬಾನೇ ಪ್ರಾಬ್ಲಮ್ಗೆ ಸಿಲುಕ್ಸ್ಬಿಟ್ಟೆ ಅಂತಲ್ವಾ. ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವಾಗ ನನ್ಗೆ ಒಂದೊಂದು ಅರ್ಥ ಆಗ್ತಿದೆ, ನಾನ್ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಅಳ್ಪಾಡ್ಗಳು ಒಳಗಡೆ ಹೋಗ್ಬೇಕಂತ ನೋಡಿದ್ರೆ ನಮ್ ಹೀರೋ ಬಿಡ್ತಲ್ಲ, ಗಟ್ಟಿಯಾಗಿ ಕೇಳ್ಕೊಂಡಿರ್ಬೇಕಾದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅದೇ ನಾನು ಹೇಳ್ತಾ ಇದೀನಲ್ಲ, ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನನ್ಗೆ ತಲೆನೇ ಸಿಡಿಯೋ ತರ ತಲೆಯಲ್ಲಿ ತುಂಬಾನೇ ವಿಷಯ ಓಡ್ತಾ ಇದೆ. ನನ್ಗೆ ಯಾವ್ದನ್ನು ನಿನ್ ಹತ್ರ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಾ ಇಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಕೂಡ ನಿನ್ಗೆ ಅರ್ಥ ಆಗಲ್ಲ. ಇವಾಗ ಏನ್ ನಿನ್ ಪ್ರಾಬ್ಲಮ್? ನಾನು ನಿಮ್ಮಿಬ್ರಲ್ಲಿ ಯಾರನ್ನ ಚೂಸ್ ಮಾಡ್ತೀನಿ ಅಂತ ತಾನೆ? ನಾನು ಇಬ್ಬರನ್ನ ಕೂಡ ಚೂಸ್ ಮಾಡಲ್ಲ ಕಣೋ. ಯಾಕಂದ್ರೆ ನಾನು ಎಷ್ಟು ದಿನ ಲೂಸ್ ತರ ನಿಮ್ಮಿಬ್ರು ಹಿಂದ್ಗಡೆ ತಿರುಗ್ತಾ ಇದ್ದೆ. ಆದ್ರೆ ನನ್ಗೆ ಇವಾಗ ಅರ್ಥ ಆಯ್ತು ಅದೆಲ್ಲ ಬರೀ ವೇಸ್ಟ್ ಅಂತ. ಇದಕ್ ಮೇಲೆ ಕೂಡ ನಾನು ನಿಮ್ ಹಿಂದ್ಗಡೆ ತಿರ್ಕೊಂಡಿರೋದಕ್ಕೆ ಮುಟ್ಟಾಳಿ ಅಲ್ಲ. ದಯವಿಟ್ಟು ಇವಾಗ ನನ್ನ ಬಿಟ್ಬಿಡು ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಒಳಗಡೆ ಹೊಟ್ಟೋಗ್ತಾಳೆ. ಒಳಗಡೆ ಹೋದವಳು ಹೊಳ್ಪಾಡ್ಗಳು ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇರ್ತಾಳೆ. ಮೋಸ್ಟ್ಲಿ ಎಲ್ಗೋ ಹೋಗ್ತಿದ್ದಾಳೆ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಇವಾಗ ಈ ಕಡೆ ಹೀರೋನ ನೋಡಿದ್ರೆ ಅವನಿಗೆ ತುಂಬಾನೇ ಬೇಜಾರಾಗ್ಬಿಡತ್ತೆ. ಯಾಕೆ ಈ ತರ ಆಡ್ತಿದ್ದಾಳೆ ಇವಳು, ಇವಳಿಗೆ ಏನಾಯ್ತು, ನಾವೆಲ್ಲ ಇಂಪಾರ್ಟೆಂಟ್ ಅಲ್ಲ ಅಂತ ಏನಕ್ಕೆ ಕೇಳಿದ್ಲು ಅಂತ ಹಂಗೆ ಟೆನ್ಷನ್ ಆಗಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ವಿಡಾ ಶಾಪ್ ಹತ್ರನೇ ಬರೋದು. ಅದೇ ಟೈಮ್ ಎಲ್ಲ ಶಾಪ್ ಒಳಗಡೆಯಿಂದ ತುಂಬಾನೇ ಮೆಲೋಡಿಯಸ್ ಆಗಿರೋ ಒಂದು ಲವ್ ಮ್ಯೂಸಿಕ್ ಬರ್ತಾ ಇರುತ್ತೆ. ಇವ್ನು ಕೂಡ ಹಂಗೆ ಮೈ ಮರ್ತು ಆ ಶಾಪ್ ಹೊರಗಡೆ ಇರೋ ಬೆಂಚ್ ಮೇಲೆ ಕೂತ್ಕೊಂಡು ಅದನ್ನ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಅಂಕಲ್ ಕೂಡ ಹೊರಗಡೆ ಬರ್ತಾರೆ. ಏನಪ್ಪಾ ಒಳ್ಳೆ ಲವ್ ಫೀಲ್ ಅಲ್ಲಿ ಇದಂಗಿದ್ಯಾ? ಆಕ್ಚುಲಿ ಈ ಮ್ಯೂಸಿಕ್ ಬಂದು ಒಂದು ಲವ್ ಸಾಂಗ್ ಇರೋ ಮ್ಯೂಸಿಕ್. ನೀನ್ ಅದನ್ನ ಈ ತರ ಮೈ ಮರ್ತು ಕೇಳ್ತಾ ಇದೀಯ ಅಂದ್ರೆ ಮೋಸ್ಟ್ಲಿ ನೀನೆಲ್ಲೋ ಲವ್ ಅಲ್ಲಿ ಇರೋ ತರಾನೇ ಇದೆ. ಏನಪ್ಪಾ ವಿಷಯ ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ಅಂಕಲ್ ನಾನು ಲವ್ ಮಾಡ್ತಾ ಇದೀನಿ ಅಂದಾಗ ಅವ್ರ ಹಂಗೆ ನಗ್ತಾರೆ. ಇವ್ನು ಹೇಳ್ತಾನೆ, ಲವ್ ಮಾಡ್ತಾ ಇದೀನಿ, ಆದ್ರೆ ಏನು ನನಗೂ ಅವ್ರಿಗೆ ಒಂದು 28 ವರ್ಷ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ತಾನೆ. ಯಾಕಂದ್ರೆ ಇವ್ನ್ ಬಂದು ಇವನನ್ನ ಮಿನ್ಹೋ ಅಂತ ತಾನೆ ಅನ್ಕೊಂಡಿರ್ತಾನೆ, ಅದಕ್ಕೋಸ್ಕರ ಆತರ ಹೇಳ್ತಾ ಇರೋದು. ಇದನ್ನ ಕೇಳಿಸ್ಕೊಂಡ್ಮೇಲೆ ಅಂಕಲ್ ನಗದ್ ಬಿಡ್ತಾರೆ. ಸರಿ ನೀನ್ ನಿಜವಾಗ್ಲೂ ಲವ್ ಮಾಡ್ತಾ ಇದೀಯ ಅಂತಂದ್ರೆ ವಯಸ್ಸೆಲ್ಲ ದೊಡ್ಡ ಡಿಫ್ರೆನ್ಸ್ ಅಲ್ಲ, ಆಂಟಿ ಲವರ್ ಆಗಿದ್ರೆ ಏನು ಅಂತ ಹೇಳ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಚಾಯ್ ಅವ್ರನ್ನ ತೋರಿಸ್ತಾರೆ. ಯಾಂಗ್ ಅವ್ರು ಬಂದು ಒಂದು ಲೆಟರ್ ನ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಏನ್ ಬರ್ದಿದ್ರು ಅಂತ ತೋರಿಸ್ತಾರೆ. ನನ್ ಪ್ರಪಂಚ ಬೇರೆ, ನಿನ್ ಪ್ರಪಂಚ ಬೇರೆ, ನಾವಿಬ್ರು ಯಾವತ್ತಿಗೂ ಒಂದಾಗಕ್ಕಾಗಲ್ಲ ಅಂತ ಬರ್ದಿರ್ತಾರೆ. ಇದನ್ನ ನೋಡಿದ ತಕ್ಷಣ ಚಾಯ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಅವ್ರಂಗೆ ಸೈಲೆಂಟ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಯಾಂಗ್ ಅವ್ರನ್ನ ತೋರಿಸ್ತಾರೆ. ಅವ್ರಿಗೂ ಅಷ್ಟೇ ಚಾಯ್ ಅವ್ರನ್ನ ಮರೆಯೋದಷ್ಟು ಈಸಿ ಅಲ್ಲ. ಅವ್ರ ಬಗ್ಗೆ ನೆನೆಸ್ಕೊಂಡು ತುಂಬಾನೇ ಹತ್ಕೊಂಡು ಹಂಗೆ ಕುತ್ಕೊಂಡು ಪೇಂಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಏನ್ ರೀಸನ್ ಅವ್ಳು ಬಿಟ್ಟು ಹೋಗ್ತಾ ಇರೋದಕ್ಕೆ ಅಂತ ಕೂಡ ಪಾಪ ಅವ್ನಿಗೆ ಅರ್ಥ ಆಗದೆ ಅದೇ ಬೇಜಾರಲ್ಲಿ ಮನೆ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಯಾಂಗ್ ಅವ್ರ ಮನೆ ಒಳಗಡೆ ತಾನೆ ಬರ್ತಾ ಇರ್ತಾನೆ. ಆ ಪ್ರಿನ್ಸಿಪಲ್ ಲೇಡಿ ಅವ್ರ ಮಗಳು ಇರ್ತಾಳಲ್ಲ, ಅವ್ಳು ಕುತ್ಕೊಂಡು ಫೋನಲ್ಲಿ ಯಾರ ಜೊತೆನೋ ಜೋರಾಗಿ ಮಾತಾಡ್ತಾ ಇರ್ತಾಳೆ. ಈ ಮಿನ್ಹೋಗ್ ಏನೇ ಪ್ರಾಬ್ಲಮ್, ನಾನ್ ಫೋನ್ ಮಾಡ್ತಾ ಇದ್ರೆ ನನಗ್ ಫೋನ್ ಮಾಡ್ಬೇಡ, ನಾನು ಲಂಡನ್ ಹೋಗ್ತಾ ಇದೀನಿ, ಕಾಲ್ ಕಟ್ ಮಾಡು ಅಂತ ಹೇಳ್ಬಿಟ್ಟು ಕೋಪದಲ್ಲಿ ಕಾಲ್ ನ ಕಟ್ ಮಾಡ್ಬಿಟ್ಲು. ಏನ್ ಅನ್ಕೊಂಡಿದ್ದಾಳ ಅವಳು ಅಂತೆಲ್ಲ ಕೂಗಾಡ್ತಾ ಇರ್ಬೇಕಾದ್ರೆ ಹೀರೋ ಇದನ್ನ ಕೇಳಿಸ್ಕೊಂಡು, ಹಂಗಾದ್ರೆ ಮಿನ್ಹೋರ್ ಬಂದು ಲಂಡನ್ ಹೋಗ್ತಿದಾರಾ, ಅಯ್ಯೋ ನಾನು ಅವ್ರನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ತುಂಬಾನೇ ಬೇಜಾರಿಂದ ತುಂಬಾನೇ ಕೋಪದಿಂದ ಆಕ್ಚುಲಿ ಫಸ್ಟ್ ಅಲ್ಲಿಂದ ಓಡೋಗ್ತಾನೆ. ಹೆಂಗಾದ್ರೂ ಮಾಡಿ ಟೈಮ್ಗೆ ಏರ್ಪೋರ್ಟ್ ಗೆ ಹೊಟ್ಟೋಗ್ಬೇಕು ಅಂತ. ಇನ್ನೊಂದ್ ಕಡೆ ಮಿನ್ಹೋ ನೋಡಿದ್ರೆ ಸ್ಟ್ರೇಟ್ ಆಗಿ ಏರ್ಪೋರ್ಟ್ ಗೆ ಹೊಟ್ಟೋದ್ರು. ಆಕ್ಚುಲಿ ಈಗ ಅವ್ರು ಏರ್ಪೋರ್ಟ್ ಬಂದಿರೋದು ಲಂಡನ್ ಹೋಗೋದಕ್ಕಲ್ಲ, ಹಂಗೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಾಗ ಏರ್ಪೋರ್ಟ್ ಅಲ್ಲಿ ತಾನೆ ಬಂದಿರ್ತಾರೆ. ಸೊ ಇಲ್ಲೆಲ್ಲೋ ಪೋರ್ಟ್ ಅಲ್ಲಿ ಇದೆ, ಇಲ್ಲಿಂದ ನಾನು ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ನಾನು ಪ್ರೆಸೆಂಟ್ ಕೊಟ್ಟೋಗ್ತೀನಿ ಅಂತ ಹೇಳ್ಬಿಟ್ಟು ಆ
ಜಾಗಕ್ಕೆ ಬಂದಿರೋದು. ಆಲ್ಮೋಸ್ಟ್ ಟ್ರೈ ಮಾಡಿರ್ತಾರೆ ಬಟ್ ಆಗಿರೋದಿಲ್ಲ. ಹತ್ತತ್ರ ನಮ್ ಹೀರೋ ಟ್ರೈ ಮಾಡ್ದಂಗೆ ಅವ್ನು ಕೂಡ ಈ ತರ ಒಂದು ಡೋರ್ ಇದೆ ಹೋಗ್ಬೋದು ಅಂತ ಹೇಳಿ ಟ್ರೈ ಮಾಡಿರ್ತಾನೆ ಬಟ್ ಆಗಿರಲ್ವಲ್ಲ. ಇವಾಗ ಅದೇ ತರನೇ ಇವಳು ಟ್ರೈ ಮಾಡಿರ್ತಾಳೆ ಬಟ್ ಆಗಿರೋದಿಲ್ಲ. ಇನ್ನೊಂದ್ ಕಡೆ ಹೀರೋ ನೋಡಿದ್ರೆ ಹೆಂಗಾದ್ರೂ ಮಾಡಿ ಟೈಮ್ಗೆ ಏರ್ಪೋರ್ಟ್ ಕೊಟ್ಟೋಗ್ಬೇಕು ಅಂತ ಹೇಳಿ ಹೋಗೋ ಬರೋ ಗಾಡಿನೆಲ್ಲ ಟ್ಯಾಕ್ಸಿನೆಲ್ಲ ಹಿಡಿತಾ ಇದ್ದಾನೆ ಬಟ್ ಯಾರು ಅವ್ನಿಗೆ ಡ್ರಾಪ್ ಕೊಡ್ತಾ ಇಲ್ಲ. ಇವ್ನಿಗೆ ಸಕ್ಕ ಟೆನ್ಷನ್ ಆಗುತ್ತೆ. ಇನ್ನೊಂದ್ ಕಡೆ ಇವನ ಕೂಡ ತುಂಬಾನೇ ಬೇಜಾರಾಗಿ ಟೈಮ್ ಟ್ರಾವೆಲ್ ಮಾಡಕ್ ಆಗಿಲ್ವೇ ಅಂತ ಹೊರಗಡೆ ಬಂದು ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಯಾರೋ ಬಂದು ಛತ್ರಿ ಹಿಡಿತಾರೆ. ಬೇರೆ ಯಾರು ನಮ್ ಹೀರೋನೇ. ನಮ್ ಹೀರೋ ಬಂದು ಕೇಳ್ತಾನೆ ಏನಾಯ್ತು ನೀವು ಲಂಡನ್ಗೆ ಹೋಗಿಲ್ವಾ ಅಂತ ಕೇಳಿದಾಗ ಅವಳು ಕೂಡ ಇಲ್ಲ ನನ್ ಕೈಲಿ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಕ್ಚುಲಿ ಇವಳು ಹೇಳ್ತಾ ಇದ್ರು ಟೈಮ್ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಇವನೆಲ್ಲೋ ಮೋಸ್ಟ್ಲಿ ಫ್ಲೈಟ್ ಮಿಸ್ ಆಗೋಯ್ತೇನೋ ಅದಕ್ಕೆ ಬೇಜಾರಲ್ಲಿ ಕೂತಿರ್ತಾರೆ ಅಂತ ಇವ್ನ ಅರ್ಥ ಮಾಡ್ಕೊಂತಾನೆ. ಆಮೇಲೆ ಇವನೇ ಅರ್ಥ ಮಾಡ್ಕೊಂತಾನೆ ಅವ್ರೇನೋ ಬೇಜಾರಲ್ಲಿ ಹತ್ಕೊಂಡ್ ಕೂತಿದ್ದಾರೆ ಅಂತ. ಇವ್ನು ಹೇಳ್ತಾನೆ ಇಲ್ಲಿ ನೋಡಿ ನೀವು ಏನ್ ಬೇಜಾರಲ್ಲಿ ಇದ್ದೀರಾ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಕೊನೆವರೆಗೂ ಏನೇ ಆದ್ರೂ ನಾನ್ ನಿಮ್ ಜೊತೆ ಇರ್ತೀನಿ, ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ಕೊಡ್ತೀನಿ ಅಂತ ತುಂಬಾನೇ ಅವಳಿಗೆ ಸಮಾಧಾನ ಆಗೋ ತರ ಮಾತಾಡಿದ ತಕ್ಷಣ ಅವಳು ಕೂಡ ಯೋಚನೆ ಮಾಡ್ತಾಳೆ ಸರಿ ನಾನು ಪ್ರೆಸೆಂಟ್ ಹೋಗೋವರೆಗೂ ಇವನೇ ನನಗೆ ಗಟ್ಟಿ ಅಂತ ಹೇಳಿ ಕೈಯೆಲ್ಲ ಕೊಟ್ಟು ಎದ್ದೇಳ್ತಾಳೆ. ಆಕ್ಚುಲಿ ಇವ್ರಿಬ್ರು ತರ ಮಾತಾಡ್ಕೊಳ್ತಾ ಇರೋದನ್ನ ಇವ್ರಿಗೆ ಟೈಮ್ ಟ್ರಾವೆಲ್ ಮಾಡಿಸ್ತಲ್ವಾ ಆ ವಿಡೋ ಶಾಪ್ ಓನರ್. ಅವ್ನ್ ಬಂದು ಒಂದು ಟಿವಿನಲ್ಲಿ ನೋಡ್ತಾನೆ ಇರ್ತಾನೆ. ಅವಾಗ ಅವನೇ ಯೋಚನೆ ಮಾಡ್ತಾನೆ ನೀವಿಬ್ರು ಒಬ್ರಿಗೊಬ್ರು ನಿಜ ತಿಳ್ಕೊಳ್ಳೋ ಟೈಮ್ ಹತ್ರ ಬರ್ತಾ ಇದೆ ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.